ದೀಪಾವಳಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ದೀಪಾವಳಿ ಹಬ್ಬ ಬೆಳಿಗ್ಗೆ ಎದ್ರೆ ಅಭ್ಯಂಗ ಸ್ನಾನ, ಹಬ್ಬಕ್ಕೋಸ್ಕರ ಭರ್ಜರಿ ತಯಾರಿ ನಡೀತಾ ಇರುತ್ತೆ. ಜೊತೆಗೆ ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ, ಒಂದಾದ ಮೇಲೊಂದು ಆಚರಣೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರುತ್ತೆ. ದೀಪಾವಳಿ ಹಬ್ಬದ ಈ ವಿಶೇಷತೆ ಏನು ಹಬ್ಬದ ಮಹತ್ವ? ಯಾಕಂದ್ರೆ ನಮ್ಮಲ್ಲಿ ಆಚರಣೆ ಮಾಡೋ ಪ್ರತಿ ಹಬ್ಬಕ್ಕೂ ಅದರದೇ ಆದಂಥ ಮಹತ್ವ ಇದೆ. ದೀಪಾವಳಿ ಅಂದ ತಕ್ಷಣ ದೀಪಗಳನ್ನ ಬೆಳಗಿಸ್ತೀವಿ, ಆದರೆ ದೀಪಗಳನ್ನ ಬೆಳಗಿಸೋದ್ರ ಹಿಂದೆಯೂ ಕೂಡ ಒಂದಷ್ಟು ಕಾರಣಗಳಿರುತ್ತೆ, ಒಂದಷ್ಟು ಅದಕ್ಕೆ ಅದರದೇ ಆದಂತಹ ಹಿನ್ನೆಲೆಗಳಿರುತ್ತೆ. ಹಬ್ಬದ ವಿಶೇಷ ಏನು ಅನ್ನೋದರ ಜೊತೆಗೆ ದೀಪಾವಳಿಯ ಫಲಾಫಲಗಳು ಏನು ಅನ್ನೋದನ್ನು ಸಹ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುಮೂರ್ತಿ ಆಚಾರ್ಯ, ಜ್ಯೋತಿಷ್ಯ ಪಂಡಿತರು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜ್ಯೋತಿಷಿಗಳಾದಂತಹ ಪ್ರಣವ್ ಶರ್ಮಾ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಿಮ್ಮಿಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಜಿ, ನಿಮ್ಮನ್ನು ನಾನು ಮೊದಲನೇದಾಗಿ ಕೇಳೋದಾದರೆ, ಹಬ್ಬ ಅಂದ ತಕ್ಷಣ ಅದರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ. ಸಣ್ಣ ಸಣ್ಣ ಹಬ್ಬಗಳನ್ನು ನಾವು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಅಂಥದ್ರಲ್ಲಿ ಕೆಲವೊಂದಷ್ಟು ದೊಡ್ಡ ಹಬ್ಬ ಅಂತ ಬರುತ್ತೆ, ಅದರಲ್ಲಿ ದೀಪಾವಳಿ ಕೂಡ ಒಂದು. ಈ ದೀಪಾವಳಿ ಹಬ್ಬದ ಆಚರಣೆ, ಅದರ ಹಿನ್ನೆಲೆ ಏನು? ಯಾಕೆ ನಾವು ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ? ದೀಪಾವಳಿ ಅಂದ ತಕ್ಷಣ ಸಂಜೆ ಆದರೆ ಸಾಕು, ದೀಪಗಳನ್ನು ಬೆಳಗಿಸ್ತೀವಿ, ಬೆಳಗ್ಗೆ ಎದ್ರೆ ಅಭ್ಯಂಗ ಸ್ನಾನ ಮಾಡ್ತೀವಿ, ಒಬ್ಬಟ್ಟು ಊಟ ಮಾಡ್ತಾರೆ. ಬಟ್ ಹಬ್ಬದ ಆಚರಣೆಯ ಹಿನ್ನೆಲೆ ಏನು? ತುಂಬ ಪ್ರಸಂಗಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯನೇ ಪ್ರಸ್ತಾವ ಮಾಡಿದ್ದೀರಿ. ನೋಡಿ, ನಮ್ಮ ಎಲ್ಲ ಹಬ್ಬಗಳು ಕೂಡ ಪ್ರಕೃತಿಗೆ ತುಂಬ ಹತ್ತಿರವಾಗಿರ್ತವೆ. ಪ್ರಕೃತಿಯಲ್ಲಿ ಏನೇನು ಬದಲಾವಣೆಗಳಾಗ್ತವೆ, ಆ ಬದಲಾವಣೆಗಳನ್ನೆಲ್ಲ ನಮ್ಮ ಜೀವನದಲ್ಲೂ ಅದಕ್ಕೆ ಒಗ್ಗಿಕೊಂಡು ಮುಂದುವರ್ಕೊಂಡು ಹೋಗೋದೇ ನಮ್ಮ ಸಂಸ್ಕೃತಿ. ಅದಕ್ಕೆ ತಕ್ಕಂತೆ ತುಂಬ ಮುಖ್ಯವಾದ, ಬಹಳ ಪ್ರಾಶಸ್ತ್ಯವನ್ನು ಪಡೆದಿರುವಂತಹ ಹಬ್ಬ ಅಂದರೆ ಅದು ದೀಪಾವಳಿ. ಯಾಕೆ ಅಂದರೆ ನೋಡಿ, ಇನ್ನು ಮೇಲೆ ಚಳಿ ಶುರು ಆಗುತ್ತೆ, ಇಡೀ ಪರಿಸರದಲ್ಲೆಲ್ಲ ಥಂಡಿ, ಅದರ ಪ್ರಭಾವ ಏನಾಗುತ್ತೆ, ನಮ್ಮ ಮೈಕೈಯೆಲ್ಲ ಒಡಿಲಿಕ್ಕೆ ಶುರು ಆಗುತ್ತೆ. ಅದರ ಪ್ರತಿರೋಧ, ಅದಕ್ಕೆ ನಮಗೆ ಬೇಕಾದಂತಹ ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು ಹೇಗೆ ಅಂದರೆ ಎಣ್ಣೆ ಹಚ್ಕೊಳ್ಳೋ ಮೂಲಕ. ಅದರಲ್ಲಿಯೂ ಕೂಡ ಎಳ್ಳೆಣ್ಣೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಮಾಡಿಕೊಳ್ಬೋದು. ತುಂಬ ಜಾಸ್ತಿ ಚಳಿ ಇರುವಂಥ ಸ್ಥಳದಲ್ಲಿ ಎಳ್ಳೆಣ್ಣೆಯನ್ನು ಬಳಸುವಂಥದ್ದು, ಅದಕ್ಕಿಂತೂ ಹೆಚ್ಚಿಗೆ ಚಳಿ ಇದೆ ಅಂತಾದರೆ ಅಂಥ ಕಡೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಬಳಸ್ಬೋದು. ಸ್ವಲ್ಪ ಕಡಿಮೆ ಶೀತ ಇರುವಂತಹ ಪ್ರದೇಶಗಳಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸುವಂಥದ್ದು. ಹೀಗೆ ಇಡೀ ದೇಹಕ್ಕೆ ಅಭ್ಯಂಗ ಅನ್ನುವಂಥದ್ದು ನಮ್ಮ ಆಯುರ್ವೇದದಲ್ಲಿಯೂ ಕೂಡ ತುಂಬ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ನಿಮ್ಮ ಯಾವುದೇ ರೋಗಕ್ಕೆ ಮೂಲ ಕಾರಣ ಅಭ್ಯಂಗ ಮಾಡದೇ ಇರುವಂಥದ್ದಾಗಿರುತ್ತೆ. ಇಡೀ ದೇಹಕ್ಕೆ ಒಂದು ಪೌಷ್ಟಿಕತೆಯನ್ನು ಸಂಚಾರ ಮಾಡುವಂಥದ್ದು ಈ ಅಭ್ಯಂಗ ಅನ್ನುವಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಗಂಗೆ ಪೂಜೆಯನ್ನು ಮಾಡಿ ನಾವು ಅಭ್ಯಂಗವನ್ನು ಮಾಡ್ತೇವೆ. ಈ ಗಂಗೆ ಪೂಜೆಯು ಕೂಡ ಬಹಳ ಮುಖ್ಯವಾದಂಥದ್ದು. ನೋಡಿ, ನೀರಿಲ್ಲದೆ ಮನುಷ್ಯನ ಜೀವನ ಏನೂ ಇಲ್ಲ. ರೈತರು ನಮ್ಮ ಬೆನ್ನೆಲುಬು. ಅವರಿಗೆ ಎಲ್ಲ ಬೆಳೆ ಚೆನ್ನಾಗಾಗಬೇಕು ಅಂದರೆ ಆ ಗಂಗೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇಡೀ ದೇಶದಲ್ಲಿ ನಾವು ಎಲ್ಲ ನೀರಿನಲ್ಲಿಯೂ ಕೂಡ ಗಂಗೆಯನ್ನು ಕಾಣ್ತೇವೆ. ಆ ಗಂಗೆಗೆ ಇವತ್ತಿನ ದಿವಸ ಒಂದು ಕಲಶದಲ್ಲಿ ನೀರನ್ನು ತುಂಬಿಸಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ನಮ್ಮ ದೇಶದ ಉದ್ದಗಲಕ್ಕೂ ಇರುವಂತಹ ಪರಮ ಪವಿತ್ರ ನದಿಗಳನ್ನು ಸ್ಮರಿಸಿ, ಆ ಎಲ್ಲ ನದಿಗಳ ಸನ್ನಿಧಾನ ಇಲ್ಲಿದೆ ಅಂತ ನಾವು ಚಿಂತನೆ ಮಾಡ್ತೇವೆ. ಅವಳಿಗೆ ಪೂಜೆ ಮಾಡಬೇಕು. ನಂದಿನಿ ನಲಿನಿ ಮೈತ್ರ ಮಾಲತಿ ಚ ಮಲಾಪಹ ವಿಷ್ಣು ಪಾದಾಬ್ಜ ಸಂಭೂತ ಗಂಗೆ ತ್ರಿಪಥಗಾಮಿನಿ. ಹೀಗೆ ಅವಳ ವೈಶಿಷ್ಟ್ಯವನ್ನು ಗುರುತಿಸುವಂತಹ ತ್ರಿಪಥಗಾಮಿನಿ, ಮೂರು ಕಡೆಯಲ್ಲೂ ಕೂಡ ಹರಿಯುವಂಥವಳವಳು. ಸ್ವರ್ಗದಿಂದ ಭುವಿಗಿಳಿದು ಬಂದಂಥ ತಾಯಿ ನೀನು. ನೀರಂದರೆ ತಾಯಿ ಅಲ್ವಾ? ಯಾಕೆಂದರೆ ಅವಳೇ ಅಲ್ವಾ ನಮ್ಮನ್ನು ಪೋಷಣೆ ಮಾಡಿ ಬೆಳೆಸುವಂಥವಳು. ಈ ದೇಹಕ್ಕೆ ಪುಷ್ಟಿ ಬೇಕು ಅಂದರೆ ಆಹಾರ ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯವಾದಂಥದ್ದು ನೀರು. ಮನುಷ್ಯ ಆಹಾರ ಇಲ್ಲದೇನೂ ಹಲವಾರು ದಿವಸಗಳು ಇರಬಲ್ಲ. ನೀರಿಲ್ಲದೆ ಹಲವಾರು ದಿವಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಷ್ಟು ಮುಖ್ಯವಾದಂಥದ್ದು. ಮತ್ತು ಈ ಆಹಾರ ಬೆಳೆಯುವಂಥದ್ದೆಲ್ಲ ಈ ನೀರಿನಿಂದಲೇ. ಅಂತಹ ನೀರು ಇಡೀ ಜೀವನದಲ್ಲಿ ತುಂಬಿದೆ. ಅವಳಿಗೆ ನಮ್ಮ ಕೃತಜ್ಞತೆ ಒಂದು ಬೇಡ. ದೊಡ್ಡ ಸ್ಥಾನವನ್ನು, ವಾಸ್ತವಿಕವಾಗಿ ಹಿಂದಿನ ದಿವಸ ರಾತ್ರಿಯೇ ಆ ಪೂಜೆಯನ್ನು ಮಾಡಿ ಇವತ್ತಿನ ದಿವಸ ಬೆಳಗಿನ ಜಾವದಲ್ಲಿ ಎದ್ದು, ಅಂದರೆ ಸೂರ್ಯೋದಯಕ್ಕಿಂತ 2 ಘಳಿಗೆ ಮುಂಚೆ, ಅಂದರೆ 48 ನಿಮಿಷ ಮುಂಚೆ
ನಾವು ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಅದರಲ್ಲಿಯೂ ಕೂಡ ತುಂಬ ಒಳ್ಳೆ ಚಿಂತನೆ ನಮ್ಮಲ್ಲಿದೆ. ಅಲ್ಲಿ ಚಿರಂಜೀವಿಗಳನ್ನೆಲ್ಲ ನೆನೆಸ್ಕೊಂಡು ತುಂಬ ಒಳ್ಳೆ ಸಂಪ್ರದಾಯ ಬಂದಿದೆ. ಮನೆಯ ಹಿರಿಯ ಹೆಣ್ಣುಮಗಳು ಇದನ್ನು ಮುತ್ತೈದೆಯರು ಮಾಡ್ತಾರೆ. ಅಂದರೆ ಆ ಹೆಣ್ಣುಮಕ್ಕಳಿಗೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು ಅವರೇ ಹಚ್ಚಬೇಕು. ಎಲ್ಲರಿಗೂ ಕೂಡ ಮನೆಯಲ್ಲಿ ಅಭ್ಯಂಗ ಸ್ನಾನದಲ್ಲಿ ಎಣ್ಣೆ ಅರಿಶಿನವನ್ನು ಸೇರಿಸ್ಕೊಂಡು ಗರಿಕೆ ಅನ್ನುವಂಥದ್ದು ಆಯುಷ್ಯವನ್ನು ಅಭಿವೃದ್ಧಿ ಮಾಡುತ್ತೆ. ಹಾಗಾಗಿ ಗರಿಕೆಯಿಂದ ಮೊದಲಿಗೆ ನೆಲದಲ್ಲಿ 7 ಸರ್ತಿ ಹಚ್ಚಬೇಕು. ಸಪ್ತ ಚಿರಂಜೀವಿಗಳನ್ನ ನೆನೆಸ್ಕೊಂಡು ಆ 7 ಜನಕ್ಕೂ ನಾನು ಎಣ್ಣೆಯನ್ನು ಹಚ್ತಾ ಇದ್ದೇನೆ ಅಂತ ಅವ್ರಿಗೆ ಹಚ್ಚಿ 7 ಬಾರಿ ಹಚ್ಚಿ, ಆಮೇಲೆ ಅವರು ಕೊಟ್ಟಿರುವಂತಹ ಪ್ರಸಾದ ಇದು ಅಂತ ಮನೆ ಮಂದಿಗೆಲ್ಲರಿಗೂ ಆಕೆಯೇ ಹಚ್ಚಬೇಕು. ನಾನು ಹಚ್ಕೊಳ್ಳೋ ಹಂಗಿಲ್ಲ. ಮನೆ ಹಿರಿಯೆ ಯಾರಿದ್ದಾಳೋ ಅದು ಹೆಣ್ಮಗಳೇ ಆಗಿರ್ಬೇಕು. ಅವಳು ಎಲ್ಲರಿಗೂ ಕೂಡ ಹಚ್ಚಿ ಆಶೀರ್ವಾದವನ್ನು ಮಾಡಬೇಕು. ಆ ನಂತರದಲ್ಲಿ ಒಬ್ರಿಗೊಬ್ರು ಎಲ್ಲರೂ ಮೈಗೆ ಹಚ್ಕೊಳ್ಬೇಕು. ಅದರಲ್ಲಿ ಕ್ರಮ ಇದೆ. ಬೆನ್ನಿಗೆ ನಾವೇ ಹಚ್ಕೊಳ್ಳೋ ಹಂಗಿಲ್ಲ. ಬೆನ್ನಿಗೆ ಇನ್ನೊಬ್ರು ನಮಗೆ ಹಚ್ಚಬೇಕು. ಹಚ್ಚಿಸ್ಕೊಂಡವರೆಲ್ಲ ಹಚ್ಬೇಕು ಕೂಡ. ನಾನು ಹಚ್ಚಿಸ್ಕೊಂಡೆ ನನ್ನ ಕೆಲಸ ಆಗೋದು. ಇವೆಲ್ಲದರ ಒಂದ್ ಅರ್ಥ ಅಂತೂ ಹೌದು. ಒಬ್ಬಂಟಿಯಾಗಿ ನಾನು ಅಭ್ಯಂಗ ಸ್ನಾನ ಮಾಡ್ಬಿಡ್ತೀನಿ, ಹಬ್ಬ ಮಾಡ್ಬಿಡ್ತೀನಿ ಅಲ್ಲ. ಹಿಂದಿನವ್ರು ಮಾಡಿರುವಂತ ಪದ್ಧತಿ ಹೇಗೆ ಅಂದ್ರೆ ಎಲ್ಲರೂ ಒಬ್ರಿಗೊಬ್ರು ಒಗ್ಗೂಡಿ ಹಬ್ಬ ಆಚರಣೆ ಮಾಡಬೇಕು ಅಂತ. ಬೆನ್ನಿಗೆ ಹಚ್ಚಬಾರ್ದು ಅನ್ನೋದ್ರ ಹಿಂದೆ ಕಾರಣನೂ ಅದೇ ಇರುತ್ತೆ. ಇನ್ನೊಬ್ರು ಸಹಾಯ ತಗೊಳ್ಳಿ, ಕುಟುಂಬದವರೆಲ್ಲರೂ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಹಬ್ಬ ಮಾಡಿ ಅನ್ನೋದು. ಅಭ್ಯಂಗ ಸ್ನಾನದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು 3 ದಿನ ಈ ಹಬ್ಬದ ಆಚರಣೆ ಇರುತ್ತೆ ಗುರುಗಳೇ. ಈ ಬಹಳ ಪ್ರಮುಖ ಅಂತ ಅಂದ್ರೆ ಅದು ಲಕ್ಷ್ಮೀ ಪೂಜೆ. ಯಾಕಂದ್ರೆ ಯಾರಿಗ್ ತಾನೇ ಲಕ್ಷ್ಮಿ ಬೇಡ ಹೇಳಿ, ಲಕ್ಷ್ಮಿ ಕೃಪೆ ಇರಬೇಕು ಅಂತಲೇ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಾರೆ. ಬಹುತೇಕರು ಹೇಳ್ತಾರೆ ನಾಳೆ ಅಮಾವಾಸ್ಯೆ, ನಾಳೆ ಲಕ್ಷ್ಮೀ ಪೂಜೆ ಅಂತ. ಅಲ್ಲ, ಇವತ್ತೇ ಅಮಾವಾಸ್ಯೆ ಮಧ್ಯಾಹ್ನದ ಮೇಲೆ, ಸೊ ಸಂಜೆನೆ ಲಕ್ಷ್ಮೀ ಪೂಜೆ ಅಂತ ಹೇಳ್ತಾರೆ. ಈ 3 ದಿನದ ಆಚರಣೆ ಏನೇನಿದೆ? 3 ಅನ್ನೋದಕ್ಕಿಂತನೂ ಹೆಚ್ಚಾಗಿ 5 ದಿನಗಳು ಅಂತ. 5 ದಿನ, ಹೌದು ಹೌದು. ಯಾಕೆಂದ್ರೆ ಆಚಾರ್ಯ ಹೇಳದಾಗೆ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಜಲಪೂರ್ಣವನ್ನ ಮಾಡುವಂತಹ ತ್ರಯೋದಶಿ, ನರಕ ಚತುರ್ದಶಿ, ಮತ್ತೆ ಅಮಾವಾಸ್ಯ, ಬಲಿಪಾಡ್ಯಮಿ, ಮತ್ತೆ ಇನ್ನೊಂದು ದಿನ ಭಗಿನಿ ದ್ವಿತೀಯ ಅಂತ. ಅಂದ್ರೆ ಅಕ್ಕ ತಂಗಿಯರ ಮನೆಗೆ ಹೋಗಿ ಊಟವನ್ನ ಮಾಡುವಂತ. ಅದನ್ನು ಸೇರಿಸಿದ್ರೆ ಒಟ್ಟು 5 ದಿವಸ ದಿನದ ಹಬ್ಬ. ಹೌದು, ವಾಸ್ತವವಾಗಿ 5 ದಿವಸ ಅಂತಾನು ಹೇಳಲಿಕ್ಕಾಗಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ 365 ದಿವಸವೂ ಹಬ್ಬವೇ. ಯಾಕೆಂದ್ರೆ ಒಂದಲ್ಲ ಒಂದು ವಿಶೇಷತೆಯನ್ನ ಪ್ರತಿನಿತ್ಯದಲ್ಲೂ ನಮಗೆ ಏನಾದರೂ ಒಂದು ವಿಶೇಷವಾಗಿರುವಂತಹ, ಶಾಸ್ತ್ರೀಯವಾಗಿರುವಂತಹ, ಆಧ್ಯಾತ್ಮಿಕವಾಗಿರುವಂತಹ ಅಥವಾ ಒಂದು ಪ್ರಾಕೃತಿಕವಾಗಿರುವಂತಹ ಮಹತ್ವ ಅನ್ನೋ ಥರದ್ದು ಪ್ರತಿನಿತ್ಯದಲ್ಲೂ ಏನಾದರೂ ಒಂದು ಇರುತ್ತೆ. ಆ ನಿಟ್ಟಿನಲ್ಲಿ ಲಕ್ಷ್ಮೀ ಅಮಾವಾಸ್ಯೆಯಲ್ಲಿ ಲಕ್ಷ್ಮಿಯನ್ನ ಪೂಜೆಯನ್ನು ಮಾಡುವಂಥದ್ದು ಧನಲಕ್ಷ್ಮಿ ಪೂಜೆ ಅಂತ ಕರೀತಾರೆ. ಇದು ನೋಡಿ, 2 ಆಯಾಮದಲ್ಲಿ ನಾವು ಇದನ್ನು ಯೋಚನೆ ಮಾಡ್ಬೋದು. ಒಂದು, ವ್ಯಾಪಾರ ಮಾಡುವವರು ವಿಶೇಷವಾಗಿ ಲಕ್ಷ್ಮಿಯನ್ನ ಪೂಜೆ ಮಾಡಬೇಕು. ಯಾಕೆ? ವ್ಯಾಪಾರ ಆಗಬೇಕು ಅಂತಂದ್ರೆ ಅದಕ್ಕೆ ಲಕ್ಷ್ಯ ಬೇಕು. ಲಕ್ಷ್ಯ ಇಲ್ಲದೆ ಏನನ್ನೂ ಮಾಡ್ಲಿಕ್ಕಾಗಲ್ಲ. ಆ ಲಕ್ಷ್ಯವನ್ನ, ಲಕ್ಷ್ಯ ಸಿದ್ಧಿಯನ್ನ ಕೊಡುವ ಲಕ್ಷ್ಯ ಸಿದ್ಧಿಯನ್ನ ಕೊಡುವಂಥವಳು, ಅದರಿಂದ ಲಕ್ಷ್ಯ ಬರೋ ತರ ಮಾಡುವಂಥವಳು ಅವಳೆ. ಹಾಗಾಗಿ ಲಕ್ಷ್ಮ ಅಂದ್ರೆ ಸಂಸ್ಕೃತದಲ್ಲಿ ಚಿಹ್ನೆ, ಗುರುತು ಅಂತ. ಹಾಗಾಗಿ ಸೃಷ್ಟಿಯ ಗುರುತು ದೇವಿ ಅಂತಂದ್ರೆ ವಾಸ್ತವವಾಗಿ ಅವರಿಬ್ರು ಬೇರೆ ಬೇರೆ ಅಂತಾನೆ ಹೇಳಲಿಕ್ಕಾಗಲ್ಲ. ಹೇಗೆ ದೀಪ ಮತ್ತೆ ಬೆಳಕು ಬೇರೆ ಬೇರೆ ಆಗಲ್ವೋ ಹಾಗೆ ಭಗವಂತನನ್ನೇ ತಾಯಿಯಾಗಿ ನೋಡಿದ್ರೆ ಅದು ಲಕ್ಷ್ಮಿ. ಅಲ್ಲಿ ಎಲ್ಲ ಒಂದು ವರ್ಷ ಇಡೀ ಏನು ವ್ಯಾಪಾರವನ್ನ ಮಾಡಿರ್ತಾರೆ, ಆ ವ್ಯಾಪಾರ ಆಗಬೇಕು ಅಂತಂದ್ರೆ ಅವರಿಗೆ ಇರುವಂತಹ ಏನು ಅವರ ಗ್ರಾಹಕರಿರ್ತಾರೆ, ಅವರಿಗೆ ಕೃತಜ್ಞತೆಯನ್ನ ತೋರಿಸಿ, ಅವರಿಗೆ ಸಿಹಿಯನ್ನ ಹಂಚಿ, ಅವರು ಯಾವ ಲೆಕ್ಕ ಪುಸ್ತಕಗಳನ್ನ ಬರೆದಿರ್ತಾರೆ ಅಥವಾ ಏನೋ ಒಂದು ವಹಿವಾಟನ್ನ ನಡೆಸಿರ್ತಾರೆ ಅದನ್ನ ಶೋಧನೆಯನ್ನ ಮಾಡಿ, ಇನ್ನು ಮುಂದೆ ಈ ಗ್ರಾಹಕರ ಅನುಗ್ರಹದಿಂದ ನಾವು ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಮುಂದೆ ಕೂಡ ಆ ಒಂದು ಪರಸ್ಪರ ಬಾಂಧವ್ಯ ಅನ್ನೋ ಥರದ್ದು ಚೆನ್ನಾಗಿ ಇರಲಿ ಅಂತ ಹೇಳೋದಕ್ಕೋಸ್ಕರ ಲಕ್ಷ್ಮಿಯ ಪೂಜೆ ಅನ್ನುವಂಥದ್ದು ಅಂಗಡಿಯಲ್ಲಿ ಮತ್ತೆ ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಮಾಡುವಂತಹ ಒಂದು ರೂಢಿ ಅನ್ನುವಂಥದ್ದು ಬಂತು. ಅಂದ್ರೆ ಭಾರತೀಯ ಹಬ್ಬಗಳು ಯಾವುದೇ ಇದ್ರೂ ಕೂಡ ಆಧ್ಯಾತ್ಮಿಕವಾಗಿ ಒಂದು ದೃಷ್ಟಿಯಲ್ಲಿ ಆದ್ರೆ ಲೌಕಿಕವಾಗಿ ಕೂಡ ಅದಕ್ಕೆ ತುಂಬಾ ಮಹತ್ವಗಳು, ವಿಜ್ಞಾನ ನಂತರ ಬಂದದ್ದು ಆದ ಕಾರಣ ವಿಜ್ಞಾನಕ್ಕೂ ನಾವು ಅದಕ್ಕೆ ಹೋಲಿಕೆ ಮಾಡಿ ನೋಡುವುದು. ಜ್ಞಾನದಿಂದ ವಿಜ್ಞಾನ ಹುಟ್ಟಿದ್ದು ಆದ ಕಾರಣ
ಬರೀ ಒಂದೇ ಆಯಾಮದಲ್ಲಿ ಅಥವಾ ಒಂದೇ ಒಂದು ಪರ್ಸ್ಪೆಕ್ಟಿವ್ ಇಂದ ಇದು ಇಷ್ಟಕ್ಕೆ ಸೀಮಿತ ಅಂತ ಹೇಳಲಿಕ್ಕಾಗಲ್ಲ. ಪ್ರಾಕೃತಿಕವಾಗಿ ಆಚಾರ್ಯ ಹೇಳಿದಾಗೆ ಆಕಾಶ ದೀಪ ಅಂತ, ಅದಕ್ಕೆ ಪ್ರತೀಕವಾಗಿ ಪಟಾಕಿಗಳು ಅನ್ನುವಂಥದ್ದು ಬಂದದ್ದು. ಆದ್ರೆ ಪಟಾಕಿಗಳು ಇವಾಗ ಹೆಚ್ಚು ಮಹತ್ವವನ್ನ ಪಡೆದಿದೆ. ಆಕಾಶ ದೀಪ ಅನ್ನುವಂಥ ಒಂದು ಕಲ್ಪನೆ ಅನ್ನುವಂಥದ್ದು ನಶಿಸಿ ಹೋಗಿದ್ರು. ಮೂಲವಾಗಿ ಅದು ಬಂದದ್ದು ಕಾರಣ ಅದೇನೆ. ಮತ್ತೆ ಅವ್ರು ಹೇಳಿದ್ರು, ದೇಹಕ್ಕೆ ಏನು ಒಂದು ಜಿಡ್ಡಿನ ಅಂಶ ಅನ್ನುವಂಥದ್ದು ಚಳಿಗಾಲದಲ್ಲಿ ಕಡಿಮೆ ಆಗತ್ತೆ. ಅದು ಮತ್ತೆ ಸಂಕ್ರಾಂತಿಯಲ್ಲೂ ಅದೇ, ಆ ಟೈಮಲ್ಲೂ ಕೂಡ ಎಳ್ಳು, ಕಡಲೆಕಾಯಿ, ಕೊಬ್ಬರಿ ಇದೆಲ್ಲವೂ ಕೂಡ ಎಣ್ಣೆ ಇರುವಂತಹ ಪದಾರ್ಥವನ್ನೇ ತಿಂತೇವೆ. ಕಾಲಮಾನಕ್ಕೆ ಅದು ಸೂಕ್ತ ಅಂತ. ಹಾಗಾಗಿ ಪ್ರಾಕೃತಿಕವಾಗಿ ಆಗುವಂತಹ ಬದಲಾವಣೆ ಅನ್ನುವಂಥದ್ದು ನನ್ನ ಜೀವನದ ಮೇಲೆ ಏನು ಪರಿಣಾಮವನ್ನ ಕೊಡತ್ತೆ ಅನ್ನೋದನ್ನ ನಾನು ಚಿಂತನೆಯನ್ನ ಮಾಡಿ ಅದಕ್ಕೆ ಸೂಕ್ತವಾಗಿರುವಂತಹ ಕ್ರಮವನ್ನ ತಗೊಳ್ಳುವಂತಹ, ಅದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಮಾಡುವಂಥದ್ದು. ಮತ್ತೆ ನಮ್ಮಲ್ಲಿ ಎಲ್ಲವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ನಡೀತಿರುವಂತಹ ಪ್ರತಿಯೊಂದು ವಿಚಾರವೂ ಕೂಡ ಭಗವತ್ ಅನುಗ್ರಹ ಅಂತ ಭಾವನೆಯನ್ನು ಮಾಡ್ತೇವೆ. ಹಾಗಾಗಿ ನನಗೆ ಆಗುವಂತಹ ವ್ಯಾಪಾರ ಕೂಡ ದೇವರ ಅನುಗ್ರಹದ ಇದ್ರೆ ಚೆನ್ನಾಗಿ ಆಗತ್ತೆ. ಅದರ ಜೊತೆಗೆ ಇನ್ನು ದೇವರ ಅನುಗ್ರಹ ಇದ್ರೆ ಮುಂದೆ ಕೂಡ ಈ ವ್ಯಾಪಾರವನ್ನು ನಡೆಸಬಹುದು ಅನ್ನುವಂತಹ ಒಂದು ಚಿಂತನೆ ಅದು ಈ ಪರಂಪರೆಯಲ್ಲಿ ಮಾತ್ರ ಇರುವಂಥದ್ದು. ಯಜ್ಞ ತ್ಯಾಗ ಮಾಡುವಂತಹ ಒಂದು ಪರಂಪರೆ. ಅಂದ್ರೆ ನನಗೇನೋ ಬಂದಿದೆ, ನಾನೇನೇನೋ ಕೊಡಬೇಕು, ನಾನೊಂದು ಕೃತಜ್ಞತೆ, ಯಜ್ಞ ಅನ್ನುವಂತಹ ತತ್ವ ಅನ್ನುವಂಥದ್ದು ಏನಿದೆ ಅದರಿಂದ ಬಂದಂತಹದ್ದು ಪೂಜೆ ಪುನಸ್ಕಾರವನ್ನ ಮಾಡುವಂಥದ್ದು. ನನಗೆ ಭಗವಂತ ಆ ಒಂದು ಅನುಗ್ರಹವನ್ನ ಕೊಟ್ಟಿದ್ದು ವ್ಯಾಪಾರವನ್ನ ಮಾಡ್ಲಿಕ್ಕೆ, ಅದನ್ನ ನಾನು ಮುಂದೆ ಬರೆಸ್ಬೇಕು ಅಂತಂದ್ರೆ ಅವನ ಅನುಗ್ರಹ ಬೇಕು ಇನ್ನು ಮುಂದೆ ಅಂತ ಹೇಳುವಂತ ರೀತಿಯಲ್ಲಿ ಲಕ್ಷ್ಮಿಯನ್ನ ಅಮಾವಾಸ್ಯೆ ದಿವಸ ಸಾಯಂಕಾಲ ಪೂಜೆಯನ್ನ, ಅದಿವತ್ತೇ ಅಲ್ವಾ? ನಾಳೆ ಅಮಾವಾಸ್ಯೆ ಸಾಯಂಕಾಲ, ನಾಳೆ ಸಂಜೆ ಅಂತಾರೆ ಅಲ್ಲ, ಅದು ನಾಳೆ ಸಂಜೆ. ಹಾಗಾದ್ರೆ ನಾಳೆ ಸಂಜೆ ಅದು ಏನು ಅಂತಂದ್ರೆ ಅಮಾವಾಸ್ಯೆ ಇರೋದು ನಾಳೆನೆ, ನಾಳೆನೆ ಪೂಜೆ, ಧನಲಕ್ಷ್ಮಿ ಪೂಜೆ ನಾಳೆನೆ. ಕೆಲವೊಂದು ಪ್ರಾಂತೀಯವಾಗಿರುವಂತಹ ವ್ಯತ್ಯಾಸಗಳಲ್ಲಿ ಇವತ್ತು ಸಂಜೆಗೆ ಪೂಜೆ ಮಾಡಬೇಕು ಅಂತ ಹೇಳಿರುವಂತದ್ದು ಇದೆ ಅವರವರ ಪಂಚಾಂಗಗಳಲ್ಲಿ. ಯಾಕಂದ್ರೆ ಎರಡೂ ತರ ಪಂಚಾಂಗದಲ್ಲಿ ನಾಳೆ ಸಾಯಂಕಾಲ ಅಮಾವಾಸ್ಯೆ ಪೂಜೆ. ಹಾಗಾಗಿ ಲಕ್ಷ್ಮೀ ಪೂಜೆಯನ್ನ ನಾಳೆನೆ ಮಾಡುವಂಥದ್ದು. ಇದು ಬಿಟ್ಟು ಇನ್ನ ಬಲಿಪಾಡ್ಯಮಿ ಅಂತ ಅಂದ್ರೆ ಬಲಿ ಚಕ್ರವರ್ತಿಯನ್ನ ಭಗವಂತ ವಾಮನಾವತಾರದಲ್ಲಿ ಬಂದು ಅವನನ್ನ ಪಾತಾಳದಲ್ಲಿ ಅವನಿಗೆ ಅನುಗ್ರಹವನ್ನ ಮಾಡಿದ ನಂತರದಲ್ಲಿ ವರ್ಷಕ್ಕೊಮ್ಮೆ ಮತ್ತೆ ಒಂದು ಸಂಪ್ರದಾಯ, ಒಂದು ಮಹತ್ವ ಏನು ಅಂತಂದ್ರೆ ಮತ್ತೆ ಅವನ ಒಂದು ಜನಗಳನ್ನ ಅಥವಾ ಅವನ ಒಂದು ಸಾಮ್ರಾಜ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ಮತ್ತೆ ಭೂಮಿಗೆ ಬರ್ತಾನೆ ಅಂತ. ಹಾಗಾಗಿ ಅವನನ್ನ ಸ್ವಾಗತವನ್ನ ಮಾಡಿ ಅವನನ್ನ ನಾವು ಬಲಿಗೆ ಕೋಟೆಯನ್ನ ಕಟ್ಟುವಂಥದ್ದು ಅಂತದ್ದು ಈ ಕರ್ನಾಟಕ ಸಂಪ್ರದಾಯದಲ್ಲಿ, ಅದರಲ್ಲೂ ಈ ಬಯಲ್ಸೀಮೆ ಪ್ರಾಂತ್ಯದಲ್ಲಿ ತುಂಬಾ ವಿಶೇಷವಾಗಿ ಬೇರೆ ರೀತಿಯಾದ ತುಂಬಾ ಅನೇಕ. ಹೌದು, ಯಾಕೆಂದ್ರೆ ಧನ್ತೆರೇಸ್ ಅನ್ನೋ ತರದ್ ಯಾವ್ದು ಆಚರಣೆ ಇಲ್ಲ. ಅದು ಧನ್ವಂತರಿಯ ಅದು 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 ಅವ್ರದ್ದೇನು ಅಂತಂದ್ರೆ ಕಡೆಯದಾಗಿರುವಂತದನ್ನ ಕತ್ತರಿಸುವಂಥದ್ದು, ಅದು ಧನ್ವಂತರಿ ಅಂತ ಇದ್ದದ್ದು. ಹಾಗಾಗಿ ಧನ್ವಂತರಿ ಅನ್ನುವಂಥವನು ಇವತ್ತು ನಾವೇನು ಆಯುರ್ವೇದ ಅಂತ, ಆಯುರ್ವೇದ ಮಾತ್ರ ಅಲ್ಲ ಎಲ್ಲ ವೈದ್ಯಕೀಯ ಶಾಸ್ತ್ರವೂ ಯಾರಿಂದ ಮನುಷ್ಯರಿಗೆ ಬಂತೋ ಅಂತಹ, ಅಂದ್ರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಬೇಕಾಗಿರುವಂತಹ ವಿದ್ಯೆ ಏನಿದೆ, ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಕೇವಲ ಔಷಧಿಯಿಂದ ಆಗಲ್ಲ. ಆಹಾರ ಏನ್ ತಿನ್ಬೇಕು, ಯಾವ ರೀತಿಯಾಗಿರುವಂತಹ ಜೀವನನ ನಡೆಸಿದ್ರೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಭವರೋಗ ಅಂತ ಕರಿತೀವಿ, ಅಂದ್ರೆ ಈ ಬದುಕು ಸಾವು ಅನ್ನುವಂಥದ್ದು ಈ ಒಂದು ಚಕ್ರದಲ್ಲಿ ಇರುವಂಥದ್ದು ಒಂದು ಸಮಸ್ಯೆ. ಅದರಿಂದ ಹೊರಗಡೆ ಬರ್ಲಿಕ್ಕೆ, ಆ ರೋಗದಿಂದ ಮುಕ್ತಿಯನ್ನ ಕೊಡ್ಲಿಕ್ಕೆ ಭಗವಂತ ಧನ್ವಂತರಿಯ ರೂಪದಲ್ಲಿ ಅಮೃತ ಕಳಶವನ್ನ ಹಿಡಿದು ಸಮುದ್ರ ಮಂಥನದಿಂದ ಬರುವಂತದ್ದು. ಹಾಗಾಗಿ ಅಂತಹ ಭಗವಂತ ಬಂದದ್ದು ಕೂಡ ಧನ್ವಂತರಿ ಅನ್ನುವಂಥದ್ದೇ ತ್ರಯೋದಶಿ ಅಂತ ಆದದ್ದು. ಅದನ್ನ ಧನ್ತೆರೇಸ್ ಅಂತ ಮಾಡಿದರೆ ಅದಕ್ಕೆ ಶಾಸ್ತ್ರೀಯವಾಗಿ ಮಹತ್ವ ಇಲ್ಲ. ಅದು ಆ ಟೈಮಲ್ಲಿ ಚಿನ್ನವನ್ನ ಕೊಂಡ್ಕೊಳ್ಳುವಂಥದ್ದು ಈ ರೀತಿಯಾಗಿರುವಂಥದ್ದು ಯಾವುದೋ ಒಂದು ಆಚರಣೆಯಲ್ಲಿ ಅದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿಲ್ಲ. ಉತ್ತರ ಭಾರತದಲ್ಲಿ ಅವ್ರಿಗೇನಾದ್ರೂ ಬೇರೆ ರೀತಿಯಾಗಿರುವಂತಹ ಒಂದು ಆಚರಣೆ ಸಂಪ್ರದಾಯ ಇರ್ಬೋದೇನೋ, ದಕ್ಷಿಣ ಭಾರತದಲ್ಲಂತೂ ಆ ರೀತಿಯಾಗಿರುವಂಥದ್ದು ಯಾವುದೂ ಇಲ್ಲ. ಲಕ್ಷ್ಮಿಯ ಪೂಜೆ ಅನ್ನುವಂಥದ್ದು ಅಮಾವಾಸ್ಯೆ ಎಂದು ಲಕ್ಷ್ಮಿಯ ಪೂಜೆ ಮಾಡುವಂಥದ್ದಿದೆ, ಬಲಿಪಾಡ್ಯಮಿ ಎಂದು, ಮತ್ತೆ ನರಕ ಚತುರ್ದಶಿ ಎಂದು ಈ ದಿವಸ ವಿಶೇಷವಾಗಿ ಸಾಯಂಕಾಲ ನರಕ ದೀಪ ಅಂತ ಕೂಡ ಇಡುವಂತಹ, ನೆನ್ನೆ ಯಮದೀಪ, ಯಮನಿಗೆ ನೆನ್ನೆ ದೀಪವನ್ನ ಇಟ್ಟು ದೀಪ ಬೆಳಗೋದಲ್ವಾ? ಹೌದು. ಅದು ಈ ದೀಪಾವಳಿ ರಾಮಾಯಣದಲ್ಲಿ ಒಂದು ಕಡೆ ಬರುತ್ತೆ, ದೀಪಾವಳಿ ಬಂತು ಅಂತಂದ್ರೆ ಮೋಡಗಳೆಲ್ಲ ಮುಗೀತು ಅಂತ. ಮೋಡ ಎಲ್ಲ ಇನ್ನು ಮುಗೀತು, ಇನ್ನು ಮುಂದೆ ಏನು ಅಂತಂದ್ರೆ ಬರೀ ಚಳಿಗಾಲ ಪ್ರಾರಂಭ ಆಗತ್ತೆ. ದೀಪದ ಮಾಲೆ ಅಂತ ಇನ್ನು ಮುಂದೆ ಎಲ್ಲ ದೀಪವನ್ನ ಇಡ್ತಾ ಕಾರ್ತಿಕ ಮಾಸದ ಉದ್ದಕ್ಕೂ ಕೂಡ ದೀಪವನ್ನ ಹಚ್ಚುವಂಥದ್ದು. ಮತ್ತೆ ನರಕಾಸುರನನ್ನ ಸಂಹಾರ ಮಾಡಿದಂತಹ ಭಗವಂತ ಏನು ನರಕಾಸುರನನ್ನು ಸಂಹಾರ ಮಾಡ್ತಾನೆ, ಮತ್ತೆ ಅದರಲ್ಲೂ ಕೂಡ ಅನೇಕ ಕಥೆಗಳಲ್ಲಿ ಸತ್ಯಭಾಮೆ ಸಂಹಾರ ಮಾಡಿದ್ದು ಅಂತಾನೆ, ಮಹಾವಿಷ್ಣುವೇ ಸಂಹಾರ ಮಾಡಿದ್ದು ಅನ್ನುವಂಥದ್ದು ನಮಗೆ ಇಲ್ಲಿನ ದಕ್ಷಿಣ ಭಾರತ ಸಂಪ್ರದಾಯಕ್ಕೆ. ಹಾಗಾಗಿ ನಾರಾಯಣ ಸಂಹಾರ ಮಾಡಿದ ಅವನ ಒಂದು ಸಂಹಾರದ ವಿಜಯವನ್ನ ಒಂದು ಸೆಲೆಬ್ರೇಟ್ ಮಾಡಲಿಕ್ಕೆ, ಅದನ್ನ ಆಚರಿಸಲಿಕ್ಕೆ ದೀಪವನ್ನ ಹಚ್ಚುವಂಥದ್ದು.
ಅದಾದ ನಂತರದಲ್ಲಿ ಈ 3 ದಿವಸ ಬಲಿಪಾಡ್ಯಮಿ ಆದ ನಂತರ ಎಲ್ಲ ಅವ್ರು ಹೇಳಿದಾಗೆ ಸಾಂಸ್ಕೃತಿಕವಾಗಿ ಮತ್ತೆ ಈ ಶಾಸ್ತ್ರದ ಕಲ್ಪನೆಯಲ್ಲಿ ನಮ್ಮ ಎಲ್ಲ ಹಬ್ಬಗಳು ಕೂಡ ಅವಿಭಕ್ತ ಕುಟುಂಬದ ಒಂದು ಕಲ್ಪನೆಯನ್ನ ಇಟ್ಕೊಂಡೆ ಹಬ್ಬಗಳಿರುವಂತದ್ದು. ಇವತ್ತು ನಾವೇನು ಅಟಾಮಿಕ್ ಫ್ಯಾಮಿಲಿಗಳು ಅಂತ ಹೇಳ್ತೀವಿ, ಆ ರೀತಿ ಜನ ಅದನ್ನ ಮೇಂಟೈನ್ ಮಾಡ್ತಾರೆ. ಹಬ್ಬ ಅಂದ ತಕ್ಷಣ ಊರಿಗೆ ಹೋಗೋದು, ಅಲ್ಲ ಒಂದ್ 2-3 ಫ್ಯಾಮಿಲಿ ಹಬ್ಬ ಆಚರಿಸಿ. ಅಂದ್ರೆ ಇದನ್ನ ನಾವ್ ಹೇಗ್ ನೋಡ್ಬೇಕು ಅಂತಂದ್ರೆ, ಅವಾಗ ಮೋಸ್ಟ್ಲಿ ಶಾಸ್ತ್ರಕಾರರಿಗೆ ಈ ರೀತಿ ಆಚರಣೆ ತರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಮುಂದೆ ಹೀಗಾಗಬಹುದು ಅನ್ನುವಂಥದ್ದು ಇತ್ತು. ಅವಾಗ್ಲೂ ಅದು ಎಲ್ಲಿ ಇನ್ನು ಬಿಟ್ಟು ಹೋಗ್ಬಿಡತ್ತೋ ಅನ್ನೋದಕ್ಕೆ ಬಾಗಿನ ಕೊಡೋದಾಗಿರ್ಬೋದು ಗೌರಿ ಹಬ್ಬದಲ್ಲಿ, ಅಥವಾ ಇನ್ನೊಂದು ಇವಾಗ ನಾನು ಏನ್ ಹೇಳಿದೆ ಭಗಿನಿ ದ್ವಿತೀಯ ಅಂತ, ಆ ಟೈಮಲ್ಲಿ ಹೋಗಿ ಅಕ್ಕ ತಂಗಿಯರ ಮನೆಯಲ್ಲಿ ಊಟ ಮಾಡಬೇಕು ಅಂತ. ಹಾಗಾಗಿ ಅಕ್ಕ ತಂಗಿಯರ ಮನೆಗೆ ಹೋಗಿ ಊಟ ಮಾಡುವಂತದ್ದು, ಹಾಗಾದ್ರೂ ಒಂದು ಒಡನಾಟ ಇರ್ಬೇಕು ಅಲ್ವಾ. ಹಾಗಾಗಿ ಈ ಸಂಪ್ರದಾಯ ಅನ್ನುವಂಥದ್ದು ನಮ್ಮನ್ನ ಕೌಟುಂಬಿಕವಾಗಿ ಕೂಡ ಚೆನ್ನಾಗಿ ಇಡಬೇಕು, ಆಧ್ಯಾತ್ಮಿಕವಾಗಿ ಆಧ್ಯಾತ್ಮ ಕಾರಣ ಅದೇ ಆಗಿರುತ್ತೆ. ಆಯಾಮದಲ್ಲೂ ಇದು ನಮ್ಮನ್ನ ಮೇಲ್ಗಡೆ ತಗೊಂಡು ಹೋಗುವಂತ. ನಾನು ಆಗ್ಲೇ ಹೇಳಿದೆ, ದೀಪಾವಳಿ ಹಬ್ಬದ ಸಂಭ್ರಮ ಸಡಗರದಲ್ಲಿರ್ತೀರಿ. ಮನೆ ಮುಂದೆ ರಂಗೋಲಿ, ಅಭ್ಯಂಗ ಸ್ನಾನ ಎಲ್ಲ ಜೋರಾಗಿ ನಡೀತಾ ಇರುತ್ತೆ. ಈ ಫಲಾಫಲಗಳನ್ನ ಹೇಗಪ್ಪ ನೋಡೋದು ಅಂತ ಟಿವಿ ಆನ್ ಮಾಡಿ, ಟಿವಿ ವಾಲ್ಯೂಮ್ ಇಡಿ. ನೀವು ಮನೆ ಯಾವ ಮೂಲೆಯಲ್ಲಿದ್ರೂ ಸಹ ನಿಮ್ಮ ರಾಶಿಯ ಫಲಾಫಲ ದೀಪಾವಳಿ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದು ನಿಮ್ ಕಿವಿಗೆ ಅಟ್ಲೀಸ್ಟ್ ಬೀಳ್ತಾ ಇರುತ್ತೆ. ಸೊ ಈಗ ಶುರು ಮಾಡ್ತೀವಿ ಮೇಷ ರಾಶಿಯಿಂದ. ದೀಪಾವಳಿ ಸಂದರ್ಭ ಬೆಳಕಿನ ಹಬ್ಬ ಮಾತ್ರ ಅಲ್ಲ, ಗ್ರಹಗಳ ಬದಲಾವಣೆ ಇರೋದ್ರಿಂದ ಆ ಗ್ರಹಗಳ ಪರಿಣಾಮಗಳು ಏನಿರುತ್ತೆ ರಾಶಿಗಳ ಮೇಲೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿಯಿಂದ ಗುರುಗಳೇ. ಈಗ ಗುರು ಉಚ್ಚಕ್ಕೆ ಬಂದಿದ್ದಾನೆ, ಹೆಚ್ಚಿನ ರಾಶಿಗಳಿಗೆ ಬಹಳ ಒಳ್ಳೆ ಫಲಗಳನ್ನು ಕೊಡ್ತಾ ಇರ್ತಾನೆ. ಅಜವೃಷಭ ಮೃಗಾಂಗನ ಕುಲೀರ ಝಷವಣಿ ಜೌಚ ದಿವಾಕರಾದಿ ತುಂಗಾಹ ಅಂತ ಹೇಳಿದಂತೆ ಕರ್ಕಾಟಕ ರಾಶಿ ಗುರುವಿಗೆ ಅತ್ಯಂತ ಉಚ್ಚವಾದಂತಹ ಸ್ಥಾನ. ಅಲ್ಲಿ ಗುರು ಇರುವಂಥವನು ಹೆಚ್ಚಾಗಿ ಎಲ್ಲರಿಗೂ ಕೂಡ ಶುಭ ಫಲವನ್ನೇ ಕೊಡುವಂಥವನು. ಅದರಲ್ಲಿ ಕೂಡ ಮೇಷರಾಶಿಗೆ ಹೆಚ್ಚಿನ ಶುಭ ಫಲಗಳನ್ನು ಅವನು ಕೇಂದ್ರ ಸ್ಥಾನಕ್ಕೆ ಬಂದಿದ್ದಾನೆ, ಅದರಿಂದಾಗಿ ಕೊಡ್ತಾ ಇರ್ತಾನೆ. ತಾಯಿಯಿಂದ ಒಂದಷ್ಟು ನೆಮ್ಮದಿ ಹಿತವಚನಗಳು ಮೇಷರಾಶಿಯವರಿಗೆ ಸಿಕ್ಕತ್ತೆ. ಅದರ ಜೊತೆಗೆ ಒಂದು ಸ್ಥಾನಮಾನಗಳು ಮತ್ತು ವಾಹನ ಇತ್ಯಾದಿಗಳನ್ನು ಖರೀದಿಸೋದಕ್ಕೂ ಕೂಡ ಇದು ಬಹಳ ಒಳ್ಳೆ ಸಮಯ ಆಗಿರುತ್ತೆ. ಸಂಪತ್ತು ಇತ್ಯಾದಿಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಒಳ್ಳೆ ಫಲಗಳನ್ನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ದೋಷಗಳಿದ್ರೆ ಏನಾದರೂ ಪರಿಹಾರ? ಮುಖ್ಯವಾಗಿ ತುಂಬಾ ಚೆನ್ನಾಗಿರುವಂತಹ ಸಂದರ್ಭ, ಸ್ವಲ್ಪ ವ್ಯಯ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಅದರ ಕಡೆ ಒಂಚೂರು ಗಮನ ಕೊಟ್ಟು ಹನುಮಂತನನ್ನ ಉಪಾಸನೆ ಮಾಡುವಂಥದ್ದು, ಅವನ ಪ್ರಾರ್ಥನೆ ಮಾಡುವಂಥದ್ದು ಉಚಿತ. ಗುರುಗಳೇ, ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈಗ 2ರಲ್ಲಿ ಇದ್ದಂತಹ ಗುರು 3ನೇ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಿರುವಂಥದ್ದು. 4ರಲ್ಲಿ ಕೇತು ಮತ್ತೆ ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರ ಇರುವಂಥದ್ದು. ಎಲ್ಲೋ ಸ್ವಲ್ಪ ಕೌಟುಂಬಿಕವಾಗಿ ಕೆಲಸದಲ್ಲಿ ಏನೇ ಪ್ರಗತಿಗಳು ಅನ್ನುವಂಥದ್ದು, ಅದರಲ್ಲಿ ಇರುವಂತಹ ತಡೆಗಳು ಅನ್ನುವಂಥದ್ದು ಹಾಗೆ ನಡೀತಾ ಇದ್ರು ಕೂಡ ಕುಟುಂಬದಲ್ಲಿ ಇದ್ದಂತಹ ನೆಮ್ಮದಿ ಅನ್ನುವಂಥದ್ದು ಎಲ್ಲೋ ಸ್ವಲ್ಪ ಮಟ್ಟಿಗೆ ಈಗ ಡ್ರಾಪ್ ಆಗುವಂತ ರೀತಿ, ಅಂದ್ರೆ ಇದ್ದಂತಹ ಸ್ಥಿತಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕೆಳಗೆ ಇಳಿಯುವಂತಹ ರೀತಿಯಲ್ಲಿ ಕೌಟುಂಬಿಕವಾಗಿ ಸ್ವಲ್ಪ ವಾಹನದ ವಿಚಾರದಲ್ಲಾಗಿರ್ಬೋದು ಅಥವಾ ಕುಟುಂಬದ ನೆಮ್ಮದಿಯ ವಿಚಾರದಲ್ಲಾಗಿರ್ಬೋದು, ಅದರ ಜೊತೆಗೆ ಮಾಡುವಂತಹ ಖರ್ಚು ಇತ್ಯಾದಿಗಳು ಅನ್ನುವಂಥದ್ದು ಒಂದು ರೀತಿ ಸೌಖ್ಯವಾಗಿ ಬರ್ತಿದ್ದಂತಹ ಒಂದು ಆರ್ಥಿಕ ಸ್ಥಿತಿ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕೆಳಗೆ ಬೀಳುವಂತಹ ಒಂದು ಸಾಧ್ಯತೆ. ಅದು ತಾಯಿಗೆ ಸ್ವಲ್ಪ ಅನಾರೋಗ್ಯಾದಿಗಳು ಕೂಡ ಬರುವಂತಹ 4ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲದೆ ಇರುವಂತಹ ಒಂದು ಸಾಧ್ಯತೆ ಮನೆಯಲ್ಲಿ ಇತ್ಯಾದಿ. ಹಾಗಾಗಿ ಮನೆಯ ವಿಚಾರದಲ್ಲಿ ಏನಾದರೂ ನಿರ್ಧಾರವನ್ನು ತಗೊಳ್ಳುವಂಥದ್ದು, ಭೂಮಿಯನ್ನು ತಗೊಳ್ಳುವಂಥದ್ದಾಗಿರ್ಬೋದು, ವಾಹನವನ್ನು ತಗೊಳ್ಳುವಂಥದ್ದಾಗಿರ್ಬೋದು, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಮತ್ತೆ ಅವರವರ ವೈಯಕ್ತಿಕವಾಗಿರುವಂತಹ ಜಾತಕದಲ್ಲಿ ಮತ್ತೆ ದಶಾಭುಕ್ತಿಯ ಬಲ ಅನ್ನುವಂಥ ಚೆನ್ನಾಗಿತ್ತು ಅಂತಂದ್ರೆ ಅಷ್ಟಾಗಿ ಇದು ಪರಿಣಾಮ ಕೊಡಲ್ಲ. ರಾಶಿಯ ಒಂದು ಪರ್ಸ್ಪೆಕ್ಟಿವ್ ಇಂದ ಮಾತ್ರ ಹೇಳಿದಾಗ ಈ ರೀತಿ ಕಾಣಿಸ್ಬೋದು. ಮತ್ತೆ ಕೆಲಸದ ವಿಚಾರದಲ್ಲೂ ಕೂಡ ಹಠಾತ್ತಾಗಿ ಏನಾದರೂ ನಿರ್ಧಾರವನ್ನು ತಗೊಳ್ಳುವಂಥದ್ದು ಸ್ವಲ್ಪ ತೊಂದರೆಯನ್ನು ತತ್ಕಾಲಕ್ಕೆ ತಂದು ಕೊಡ್ಬೋದು. ಗುರುಬಲ ಅನ್ನುವಂಥದ್ದು ಇಷ್ಟು ದಿವಸ ಅಂದರೆ ಈಗ ಗುರುಬಲ ಇಲ್ಲ ಅಂತ ಪೂರ್ಣವಾಗಿ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ ದಿನಗಳ ಕಾಲ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುವಂಥದ್ದು. ಆದರೆ ಈ ಗುರುಬಲದಲ್ಲಿ ಇದ್ದಂತಹ ಆ ಒಂದು ಧೈರ್ಯವಾಗಿ ಇಷ್ಟು ದಿವಸ ಏನು ನಡೀತಿದ್ರು, ಇನ್ನು ಮುಂದೆ ಡಿಸೆಂಬರ್ ತನಕ ಸ್ವಲ್ಪ ಏನಾದರೂ ನಿರ್ಧಾರ ತಗೋಬೇಕು ಅಂತಂದರೆ ಆ ಒಂದು ಸಪೋರ್ಟ್ ಅಷ್ಟಾಗಿ ಇರಲ್ಲ. ಅದನ್ನು ಒಂದು ಯೋಚನೆ ಮಾಡಿ ತಗೋಬೇಕು. ಗಣಪತಿಯನ್ನ ವಿಶೇಷವಾಗಿ, ರಾಹುವಿಗೆ ದುರ್ಗೆಯನ್ನ ಆರಾಧನೆಯನ್ನ ವಿಶೇಷವಾಗಿ. ವೃಷಭ ರಾಶಿಯವರು ನಿರ್ಧಾರ ತಗೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ. ಮಿಥುನ ರಾಶಿ. ಮಿಥುನ ರಾಶಿಗೂ ಕೂಡ
ತುಂಬಾ ಒಳ್ಳೆ ಫಲಗಳಿವೆ. ಇಡೀ ಎಲ್ಲ ಬೇರೆಲ್ಲ ರಾಶಿಗಳಿಗೆ ಹೋಲಿಸಿದ್ರೆ ಮಿಥುನ ರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಬರ್ತಾನೆ, ಉಚ್ಚದಲ್ಲಿರುವಂತಹ ಗುರು. ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ವಿದ್ಯಾರ್ಜನೆ ತುಂಬಾ ಚೆನ್ನಾಗಾಗತ್ತೆ. ಅದರ ಜೊತೆಗೆ ಯಾರು ವ್ಯವಹಾರಾದಿಗಳಲ್ಲಿದ್ದಾರೆ ಅವರಿಗೆ ಆರ್ಥಿಕ ಲಾಭ ಈ ತಿಂಗಳಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಂದು ಇವರು ಎಚ್ಚರಿಕೆಯಿಂದ ವಹಿಸಬೇಕಾದಂತಹ ವಿಷಯ ಅಂತಂದ್ರೆ ಕೆಲಸಗಳು ಬಹಳ ಬೇಗ ಆಗೋಲ್ಲ ಅಂತ. ಈ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ತುಂಬಾ ನಿಧಾನವಾಗುತ್ತೆ ಮತ್ತು ವಿಘ್ನಗಳು ಬರ್ತಾ ಇರುತ್ತೆ. ಅದರ ಪರಿಹಾರಕ್ಕೋಸ್ಕರ ಅಂತ ಶನಿ ಅಥವಾ ನರಸಿಂಹನನ್ನ ಪ್ರಾರ್ಥನೆ ಮಾಡೋದು, ಹನುಮಂತನನ್ನ ಪ್ರಾರ್ಥನೆ ಮಾಡೋದು, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ದೀಪ ಸಮರ್ಪಣೆ ಮಾಡುವಂಥದ್ದು. ಇದರಿಂದ ಮತ್ತು ಸಾಮಾಜಿಕವಾಗಿ ಸ್ವಲ್ಪ ವಯಸ್ಸಾದವರು ಏನಿದ್ದಾರೆ ಅವರಿಗೆ ಯಾವುದೇ ವಿಧವಾದಂತಹ ಸಹಾಯವನ್ನು ಮಾಡುವಂಥದ್ದು. ಅವರಿಗೆ ಔಷಧಿ ಏನಾದರೂ ಬೇಕಾಗಿದ್ರೆ ಅದು ಕೊಡಿಸೋದಾಗಿರ್ಬೋದು, ಅಥವಾ ಅವರನ್ನು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಅವರಿಗೆ ಅಭಿಲಾಷೆ ಇದ್ದರೆ ಅದನ್ನು ಮಾಡಿಸುವಂಥದ್ದು. ಈ ಥರದ್ದನ್ನು ಮಾಡೋ ಮೂಲಕವಾಗಿ ಈ ಕೆಲಸದಲ್ಲಿ ಏನು ವಿಘ್ನ ಅಥವಾ ನಿಧಾನತೆ ಅನ್ನುವಂಥದ್ದಿದೆ ಅದನ್ನು ಪರಿಹಾರ ಮಾಡಿಕೊಳ್ಬಹುದಾಗಿದೆ. ಉಳಿದೆಲ್ಲ ದೃಷ್ಟಿಯಿಂದ ಮಿಥುನ ರಾಶಿಗೆ ತುಂಬಾ ಚೆನ್ನಾಗಿರುವಂತಹ ಫಲಗಳಿದೆ. ಮೊದಲ 3 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ದೀಪಾವಳಿ ಸಂದರ್ಭದಲ್ಲಿ ಏನಿರುತ್ತೆ ಫಲಾಫಲ ಅಂತ. ಈಗ ಕರ್ಕಾಟಕ ರಾಶಿಯಿಂದ ಶುರು ಮಾಡೋಣ. ಕರ್ಕಾಟಕ ರಾಶಿಯವರು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಗುರುಗಳೇ, ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ದೀಪಾವಳಿ ಫಲ? ನೀವು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಯಾಕೆಂದ್ರೆ ಕರ್ಕಾಟಕ ರಾಶಿಯವರಿಗೆ ಇವಾಗ ಅವರ ರಾಶಿಯಲ್ಲೇ ಗುರು ಸಂಚಾರ ಮಾಡ್ತಿರುವಂಥದ್ದು, ಅವರ ಜನ್ಮದಲ್ಲಿ ಸಂಚಾರ ಮಾಡ್ತಿರುವಂಥದ್ದು ಗುರು ಒಂದಷ್ಟು ಅನಿಷ್ಟ ಫಲಗಳನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಜನ್ಮದಲ್ಲಿ ಗುರು ಇದ್ದ ಕಾರಣ, ಸುಮ್ಮನೆ ನಮ್ಮಲ್ಲೊಂದು ಮಾತಲ್ಲಿ ಜನ್ಮದಲ್ಲಿ ಲಗ್ನದಲ್ಲಿ ಗುರು ಇದ್ದ ಕಾರಣ ರಾಮ ಅಷ್ಟು ಕಷ್ಟಗಳನ್ನ ಜೀವನದುದ್ದಕ್ಕೂ ಅನುಭವಿಸ್ತಾ ಅನ್ನುವಂಥ ಒಂದು ಮಾತು. ಕಷ್ಟಗಳು ಜಾಸ್ತಿ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಕಷ್ಟಗಳು ಜಾಸ್ತಿ ಇರುತ್ತೆ ಅಂತಂದ್ರೆ ಬರೀ ಗುರುವಿನಿಂದ ಮಾತ್ರ ಅಂತಲ್ಲ. ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆ ಈಗ ಗ್ರಹಗಳ ಒಂದು ಸ್ಥಿತಿಯನ್ನ ನೋಡಿದಾಗ 4ರಲ್ಲಿ ಕುಜನ ಮತ್ತೆ ಬುಧನ ಮತ್ತೆ ರವಿಯ ಯೋಗ ಇರುವಂಥದ್ದು. ಆ ಒಂದು 4ರಲ್ಲಿ ಸಂಚಾರ ಮಾಡ್ತಿರುವಂಥ ಈ 3 ಗ್ರಹಗಳು ಕೂಡ ಅವರು ಕೌಟುಂಬಿಕವಾಗಿ ಮತ್ತೆ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಈ 2ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರುವಂಥದ್ದು, 8ರಲ್ಲಿ ರಾಹುವಿನ ಸಂಚಾರ ಇರುವಂಥದ್ದು, ಅದು ಮತ್ತು ಅದರ ಜೊತೆಗೆ 9ರಲ್ಲಿ ಶನಿಯ ಸಂಚಾರ. ಇಷ್ಟು ದಿವಸ ಇಷ್ಟೆಲ್ಲ ಸಮಸ್ಯೆಗಳು ಈ ಕರ್ಕಾಟಕ ರಾಶಿಯವರಿಗೆ ಇದ್ರೂ ಕೂಡ ಎಲ್ಲೋ ಒಂದು ರೀತಿ 12ರಲ್ಲಿ ಗುರು ಬಲ ಅಂತ ಹೇಳಲಿಕ್ಕಾಗದಿದ್ರು ಸಪೋರ್ಟ್ ರೀತಿ ಇದ್ದದ್ದು. ಈಗ ಆ ಸಪೋರ್ಟ್ ಅನ್ನುವಂಥದ್ದು ನಮ್ಮನ್ನ ಸ್ವಲ್ಪ ಆ ಸಪೋರ್ಟ್ ಅನ್ನೋ ಥರದ್ದು ಹೋಗಿದ ತಕ್ಷಣ ಹೇಗೆ ಬೆನ್ನಿಗೆ ಈಗ ಇದ್ದಂಥ ಸಪೋರ್ಟ್ ಸಡನ್ ಆಗಿ ಹೀಗೆ ಹೋಯ್ತು ಅಂತಂದ್ರೆ ಹಿಂದಕ್ಕೆ ಹೋಗೋ ರೀತಿ ಆಗತ್ತೆ. ಆ ರೀತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೌಟುಂಬಿಕವಾಗಿ ಅದರಲ್ಲೂ ವಿಶೇಷವಾಗಿ ದುಡ್ಡಿನ ವಿಚಾರದಲ್ಲಿ ನಾನು ನಿರ್ಧಾರ ತಗೋಬೇಕು ಅಂತಂದ್ರೆ ಮತ್ತೆ ದೈಹಿಕವಾಗಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯಾದಿಗಳು ಬರುವಂತಹ ಒಂದು ಸಾಧ್ಯತೆ. ಅದರ ಜೊತೆಗೆ ಭೂಮಿಯ ವಿಚಾರದಲ್ಲಿ ನಾನು ನಿರ್ಧಾರ ತಗೋಬೇಕು ಅಂತಂದ್ರೆ ಬದಲಾವಣೆಗಳು ಇತ್ಯಾದಿಯನ್ನ ಮಾಡಬೇಕು ಅಂತಂದ್ರೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. 8ರಲ್ಲಿ ರಾಹು ಇರೋದ್ರಿಂದ ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಮಾಯೆ. ಆ ಒಂದು ಇಲ್ಯೂಷನ್ ಅನ್ನೋ ಥರದ್ದು ಏನ್ ಮಾಡತ್ತೆ ಅಂತಂದ್ರೆ ಯಾವುದಕ್ಕೋ ಹೋಗಿ ದುಡ್ಡನ್ನ ಹಾಕಿಸಿ ಅಥವಾ ನಮ್ಮ ಸಮಯವನ್ನೋ ಅಥವಾ ಇನ್ನೊಂದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಹತ್ರ ಇರುವಂತಹ ಒಂದು ಸಂಪತ್ತನ್ನು ಅಲ್ಲಿ ಹಾಕಿಸಿ ಅದರಿಂದ ಇನ್ನೇನೋ ಬರುತ್ತೆ ಅನ್ನುವಂತಹ ನಿರೀಕ್ಷಣೆಯನ್ನ ಇಟ್ಕೊಂಡು ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆಯನ್ನ ತಂದುಕೊಡುವಂಥದ್ದು ಕಾಣಿಸುತ್ತೆ. ಹಾಗಾಗಿ ಗುರುವಿನ ಸಂಚಾರ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿಲ್ಲ. ಆದರೆ ನಾನು ಹಾಗೆ ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಕರ್ಕಾಟಕ ರಾಶಿಯವರು ಎಲ್ಲ ಕೆಲಸವನ್ನ ನಾಳೆಯಿಂದ ನಿಲ್ಲಿಸಿ ಅವರು ಬೇರೆ ಇನ್ನೇನು ಮಾಡದೇ ಇರೋ ಥರ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಜೀವನ ಅನ್ನುವಂಥದ್ದು ಒಂದು ರೀತಿ ನದಿ ಇದ್ದಂಗೆ, ಪ್ರವಾಹ ಇದ್ದಂಗೆ ನಡೀತಾನೆ ಇರಬೇಕು. ಹಾಗಾಗಿ ಏನನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಆದರೆ ಎಚ್ಚರಿಕೆ ಅನ್ನುವಂಥದ್ದು ಮತ್ತೆ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ ಮಾಡುವಂಥದ್ದು. ಅದರ ಜೊತೆಗೆ ಅವರ ವೈಯಕ್ತಿಕವಾಗಿರುವಂಥ ದಶಾಭುಕ್ತಿಗಳು ಅನ್ನೋಂಥದ್ದು ಚೆನ್ನಾಗಿತ್ತು ಅಂತಂದ್ರೆ ಇದರ ಒಂದು ದುಷ್ಪರಿಣಾಮಗಳು ಅನ್ನೋಂಥದ್ದು ಅಷ್ಟಾಗಿ ಆಗಲ್ಲ. ಮತ್ತೆ ಇನ್ನೂ ಒಂದು ಯಾವಾಗಲೂ ಹೇಳ್ತಾ ಇರ್ತೇವೆ, ಗ್ರಹಗಳು ಎಷ್ಟು ನಮಗೆ ಫಲವನ್ನ ಕೊಡ್ತಾರೆ ಅಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ಎಲ್ಲರಿಗೂ ಅಷ್ಟೇ ಪ್ರಮಾಣದಲ್ಲಿ ತೊಂದರೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದು ದಶಾಭುಕ್ತಿ ಇತ್ಯಾದಿ ಎಲ್ಲವನ್ನೂ ಚಿಂತನೆ ಮಾಡೋದು. ಯಾಕೆಂದ್ರೆ ಅವ್ರು ಎಷ್ಟು ಫಲ ಕೊಡ್ತಾರೆ ಅಂತಂದ್ರೆ ನಮ್ಮ ಪಾಪಕರ್ಮಗಳು ಎಷ್ಟಿದೆ ಅಷ್ಟು ಫಲವನ್ನ ಕೊಡ್ತಾರೆ ಪಾಪಗ್ರಹಗಳು. ಹಾಗಾಗಿ ಪಾಪಗ್ರಹಗಳು ಅಂದ್ರೆ ಅವ್ರು ಪಾಪಗ್ರಹಗಳು ಅಂತಲ್ಲ, ನಮ್ಮ ಪಾಪಕರ್ಮಗಳಿಗೆ ಫಲವನ್ನ ಕೊಡೋರು ಅಂತ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿಲ್ಲ. ವಿಶೇಷವಾಗಿ
ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಓದುವಂಥದ್ದು, ಅಥವಾ ಅವರ ಒಂದು ಕುಟುಂಬದಿಂದ ಬಂದಿರುವಂತಹ ಅನುಚಾನವಾಗಿ ನಡ್ಕೊಂಡು ಬಂದಿರುವಂತಹ ಗುರು ಪರಂಪರೆಗೆ ಅವರು ಪ್ರಾರ್ಥನೆ ಪೂಜಾದಿಗಳನ್ನು ಮಾಡುವಂಥದ್ದು. ಮತ್ತು ಗಣಪತಿ ಮತ್ತು ಸುಬ್ರಹ್ಮಣ್ಯ, ರಾಹು ಮತ್ತು ಕೇತು ಆದ ಕಾರಣ ಗಣಪತಿ ಮತ್ತು ಸುಬ್ರಹ್ಮಣ್ಯರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ಒಳ್ಳೆಯದಾಗ್ತದೆ. ಇದಿಷ್ಟು ಕರ್ಕಾಟಕ ರಾಶಿ. ಗುರುಗಳೇ, ಮುಂದಿನ ರಾಶಿ ಸಿಂಹ ರಾಶಿಗೆ ಇರೋದರಲ್ಲೇ ಸ್ವಲ್ಪ ಹೆಚ್ಚಿನ ಕಷ್ಟಗಳಿರುವಂಥದ್ದು ಅಂತ ಹೇಳ್ಬೋದು. ಯಾಕೆಂದರೆ ಅವರಿಗೆ ವ್ಯಯದಲ್ಲಿ ಗುರು ಇರ್ತಾನೆ, ಶನಿಯೂ ಕೂಡ ತೊಂದರೆ ಕೊಡ್ತಾ ಇರ್ತಾನೆ, ಉಳಿದ ಗ್ರಹರ ಸ್ಥಿತಿಯೂ ಕೂಡ ತುಂಬ ಉತ್ತಮವಾಗಿ ಇಲ್ಲ. ಅದರಿಂದ ಕಂಟಕಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅವರಿಗಿದ್ದಂತಹ ಬೆಂಬಲ ಕಡಿಮೆ ಆಗಿದೆ, ಜೊತೆಗೆ ತೊಂದರೆಗಳು ಜಾಸ್ತಿ ಆಗಿದೆ. ಇದರಿಂದಾಗಿ ಅವರಿಗೆ ಎಲ್ಲೋ ಬಿದ್ದು ಬಿಡುವಂಥದ್ದು ಅಥವಾ ಏನೋ ಇದ್ದಕ್ಕಿದ್ದಂತೆ ಅವರಿಗೆ ಆತಂಕಗಳು ಬರುವಂಥದ್ದು, ಇಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಅವರು ಕೆಲವು ಸುಧಾರಣೆಗಳನ್ನು ಮಾಡಿಕೊಳ್ಬೇಕು. ಮುಖ್ಯವಾಗಿ ಒಂದು ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಈ ಥರ, ಅಥವಾ ಅವರು ನಂಬಿಕೊಂಡು ಬಂದಿರುವಂಥ ಗುರುಗಳಾಗಿರ್ಬೋದು, ಆ ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದಾಗಿ ಸ್ವಲ್ಪ ಸುಧಾರಣೆಗಳನ್ನು ಅವರು ತಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಎಲ್ಲ ಥರದಲ್ಲಿಯೂ ತೊಂದರೆ ಆಗಿಬಿಡುತ್ತೆ. ಇವತ್ತು ಮನೆಯಿಂದ ಹೊರಗೆ ಹೋಗೋದು ಹೇಗೆ, ಆಕ್ಸಿಡೆಂಟ್ ಆಗಿಬಿಟ್ರೆ ಯಾವುದೂ ನನಗೆ ಅನುಕೂಲ ಇಲ್ಲ, ಈ ಥರ ಯೋಚನೆ ಮಾಡಬಾರ್ದು. ನಮಗೆ ಜ್ಯೋತಿಷ್ಶಾಸ್ತ್ರ ಅನ್ನುವಂಥದ್ದು ಇರೋದು ಆಗಬಹುದಾದಂಥ ತೊಂದರೆಗಳನ್ನು ಅಂದಾಜು ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ಹೊರತಾಗಿ ಇರೋ ಕೆಲಸಗಳನ್ನೆಲ್ಲ ಬಿಟ್ಟು ಕೂತ್ಕೊಳ್ಳಿಕ್ಕೋಸ್ಕರ ಅಂತ ಅಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ, ಹುಂಬತನ ಬೇಡ. ತುಂಬಾ ಸರಿಯಾಗಿ ಹೇಳಿದ್ರಿ. ಹಾಗಾಗಿ ನನಗೇನೋ ಆತಂಕ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಆದಾಗ ಮನುಷ್ಯ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಎಚ್ಚರವಾಗಿರ್ತಾನೆ. ಆ ಥರದ ಎಚ್ಚರಿಕೆ ವಹಿಸಬೇಕು ಅಷ್ಟೇ ಹೊರತಾಗಿ ಯಾವುದೇ ಕೆಲಸವನ್ನು ಮಾಡದೆ ಕೂತ್ಕೊಳ್ಳುವಂಥದ್ದು, ಅದಕ್ಕೋಸ್ಕರ ಈ ಸಲಹೆಯನ್ನು ಕೊಡ್ತಾ ಇಲ್ಲ. ತುಂಬಾ ಜೋಪಾನವಾಗಿ ನಡ್ಕೊಳ್ಬೇಕು. ತುಂಬಾ ದೂರಕ್ಕೆ ಪ್ರಯಾಣ ಮಾಡೋದು, ರಾತ್ರಿ ಹಗಲು ಅನ್ನೋದೇ ಡ್ರೈವಿಂಗ್ ಮಾಡೋದು, ಇಂಥ ಹೆಜ್ಜೆಗಳನ್ನು ಸರ್ವಥಾ ಇಡಬಾರ್ದು. ಯಾವುದಾದ್ರೂ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಅದರಿಂದ ಈ ಒಂದು ತಿಂಗಳ ಕಾಲದಲ್ಲಿ ಸ್ವಲ್ಪ ಜಾಗರೂಕವಾಗಿ ಇದ್ದು ಜಾಗ್ರತೆಯನ್ನು ವಹಿಸಿದ್ರೆ ಯಾವುದೇ ತೊಂದರೆಗಳು ಆಗೋಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕನ್ಯಾ ರಾಶಿ, ಸಿಂಹ ಆದ್ಮೇಲೆ ಕನ್ಯಾ ರಾಶಿಯವರಿಗೆ ಹೇಗಿದೆ? ಕನ್ಯಾ ರಾಶಿಯವರಿಗೆ 10ರಲ್ಲಿ ಇದ್ದಂತಹ ಗುರು ಈಗ 11ರಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು. ಮತ್ತೆ ಈಗ ತತ್ಕಾಲದಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರನ ಸಂಚಾರ ಆಗ್ತಿರುವಂಥದ್ದು, ಮತ್ತೆ ತುಲಾ ರಾಶಿಯಲ್ಲಿ ಬುಧನ ಸಂಚಾರ ಆಗ್ತಿರುವಂಥದ್ದು. ಒಂದು ಪರಿವರ್ತನೆ ಅಲ್ಲಿ ಕೂಡ. ಅಂದರೆ ಕನ್ಯಾ ರಾಶಿಯಾಧಿಪತಿ 2ರಲ್ಲಿ ಸಂಚಾರ, 2ನೇ ರಾಶಿಗೆ ಅಧಿಪತಿ ಆಗಿರುವಂತಹ ಶುಕ್ರ ಇವಾಗ ಕನ್ಯೆಯಲ್ಲಿ ಸಂಚಾರ, ಸಪ್ತಮದಲ್ಲಿ ಶನಿಯ ಒಂದು ಸಂಚಾರ. ಒಂದು ರೀತಿ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಹೇಳಬಹುದಾಗಿದೆ. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಯಾವುದೋ ತಗೊಳ್ಳಕ್ಕೆ ಆಗದಿದ್ದಂತಹ ನಿರ್ಧಾರ ಎಲ್ಲಾದರೂ ಸಿಕ್ಕಾಕೊಂಡಿತ್ತು, ಈ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿ ಅದು ಮುಂದುವರಿತಿಲ್ಲ ಅಂತ ಅನ್ನೋರಿಗೆ ಈ ಒಂದು ಗುರುವಿನ ಒಂದು ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಏನಾಗ್ತಿದೆ ಅದು ಒಂದು ರೀತಿ ಅವರನ್ನ ಮುಂದುವರಿಸುವಂತಹ ಒಂದು ಸಾಧ್ಯತೆ. ಹಾಗಾಗಿ ಕೆಲಸದ ವಿಚಾರದಲ್ಲಿ ಏನೋ ಒಂದಷ್ಟು ತೊಂದರೆ ಸಿಕ್ಕಾಕೊಂಡಿತ್ತು, ಸಪ್ತಮ ಸ್ಥಾನದಲ್ಲಿ ಒಂದು ರೀತಿ ಬಾಧಾಸ್ಥಾನದಲ್ಲಿ ಶನಿ ಇದ್ದದ್ದು, ಆ ಶನಿ ಕರ್ಮಕಾರಕನಾದ ಕಾರಣ ಅದು ಒಂದಷ್ಟು ಬಾಧೆ, ಕೆಲಸದ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆ ಇತ್ಯಾದಿಗಳು, ಅದರ ಮೇಲೆ ಆ ಶನಿಯ ಮೇಲೆ ಒಂದು ಗುರುವಿನ ದೃಷ್ಟಿ ಬಂದದ್ದು ಈಗ ಒಳ್ಳೆ ರೀತಿಯಾಗಿರುವಂತಹ ಕೆಲಸದ ಮೇಲೆ ಅವರಿಗೆ ಕೆಲಸದಲ್ಲಿ ಇದ್ದಂತಹ ತೊಂದರೆ ತೊಡಕುಗಳು ಅನ್ನುವಂಥದ್ದು ನಿವೃತ್ತಿಯಾಗಿ ಅವರಿಗೆ ಉತ್ತಮವಾಗಿರುವಂತಹ ಒಂದು ಜೀವನವನ್ನು ಕೊಡುವಂತಹ ಸಾಧ್ಯತೆ. ಕುಟುಂಬದಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಸುಖ ಶಾಂತಿ ನೆಮ್ಮದಿಯನ್ನು ಲಾಭವನ್ನು ಕೊಡುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಸಹಜವಾಗಿದೆ. ಕನ್ಯಾ ರಾಶಿಯವರಿಗೆ ಏಕಾದಶದಲ್ಲಿ ಎಲ್ಲ ಗ್ರಹಗಳು ಶುಭ ಫಲವನ್ನೇ ತಂದುಕೊಡ್ತಾರೆ. ಅದರಲ್ಲೂ ಎಲ್ಲ ಗ್ರಹಗಳಿಗೂ ಈಶ್ವರ ಕಾರಕನಾಗಿರುವಂತಹ ಒಂದು ರೀತಿ, ಎಲ್ಲ ಗ್ರಹಗಳಲ್ಲೆಲ್ಲ ಈಶ್ವರ ಅಂತ ಹೇಳುವಂಥ ರೀತಿಯಲ್ಲಿ ಗುರು ಏನಿದ್ದಾನೆ ಅವನು ಏಕಾದಶ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಗಳನ್ನು ತಂದುಕೊಡ್ತಾನೆ. ಕನ್ಯಾ ರಾಶಿಯವರು ಉತ್ತಮವಾಗಿರುವಂಥ ಜೀವನವನ್ನು ನಡೆಸ್ತಾನೆ. ಅವ್ರಿಗೆ ಯಾವುದೇ ರೀತಿ ಪರಿಹಾರ ಬೇಡ. 12ರಲ್ಲಿ ಕೇತು ಇರೋ ಕಾರಣ ಒಂದಷ್ಟು ಖರ್ಚುಗಳು, ಇಷ್ಟಾದರೂ ನಮಗೆ ಖರ್ಚುಗಳು ಜಾಸ್ತಿ ಇದೆಯಲ್ಲ ಅಂತ ಅನ್ನಿಸ್ಬೋದು. ಅದು ಎಲ್ಲ ಗ್ರಹಗಳ ಒಂದು ಬ್ಯಾಲೆನ್ಸ್ ಅಂತ ಕರೀತಾರೆ, ಅವ್ರವ್ರ ಕೈಯಲ್ಲಿದೆ ಎಷ್ಟು ಖರ್ಚು ಮಾಡಬೇಕು. ಹೌದು, ಎಲ್ಲ ಗ್ರಹಗಳು ಕೂಡ ಗುರು, ಶನಿ ಮತ್ತೆ ರಾಹು ಮತ್ತೆ ಕೇತು ಈ 4 ಗ್ರಹಗಳಿಂದ ತುಂಬ ದೃಢವಾಗಿ ಅಂದರೆ ಒಂದು ಸ್ಟೇಬಲ್ ಆಗಿರುವಂತಹ ಪರಿಹಾರಗಳನ್ನು ಹೇಳ್ಬೋದು. ಹಾಗಾಗಿ ಈ 4 ಗ್ರಹಗಳಲ್ಲಿ
ಎರಡು ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ ಎರಡು ಗ್ರಹಗಳು ಸಹಜವಾಗಿ ಅಶುಭ ಸ್ಥಾನದಲ್ಲಿ ಇರ್ತವೆ. ಅಂದ್ರೆ ಪ್ರಕೃತಿ ಕಂಪ್ಲೀಟ್ ಆಗಿ ಎಲ್ಲವನ್ನು ಸರಿ ಎಲ್ಲದು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಹಾಗಾಗಿ ಶೀತ ಉಷ್ಣ ಎಲ್ಲ ಬ್ಯಾಲೆನ್ಸ್ ಆಗಿದ್ರೆ ನಾವು ಹೀಗೆ ಕೂತ್ಕೊಳ್ಳಿಕ್ ಆಗತ್ತೆ. ಯಾವ್ದಾದ್ರು ಒಂದು ವೈಪರೀತ್ಯ ಆದ್ರೂ ಕೂಡ ಆಗಲ್ಲ. ಅದೇ ರೀತಿ ಕೇತು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಒಂದಷ್ಟು ಖರ್ಚುಗಳು ಅನ್ನುವಂಥದ್ದು ಸಹಜವಾಗಿರ್ಬೋದು, ನಿದ್ರೆಯಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು, ಈ ರೀತಿ ಆದದ್ದು ಇರ್ಬೋದು. ಅಷ್ಟು ಬಿಟ್ರೆ ಬೇರೆ ಇನ್ಯಾವುದು ಅಂದ್ರೆ ಒಂದು 80 ಭಾಗ ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನು ಮಾಡಬಹುದಾಗಿದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ಗುರುಗಳೇ, ತುಲಾರಾಶಿ ಅವ್ರಿಗೆ ಹೇಗಿದೆ? ತುಲಾರಾಶಿಯವರಿಗೆ ಸ್ವಲ್ಪ ಒಂದಷ್ಟು ಅದೃಷ್ಟ ಕೈ ಹಿಡಿಯಲಿದೆ. ಅವರ ಕೆಲಸಗಳೆಲ್ಲ ಬಹಳ ಸುಲಭವಾಗಿ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವ್ದಾದ್ರು ತುಂಬಾ ದಿವಸದಿಂದ ಬಾಕಿ ಇರುವಂತಹ ಕೆಲಸ ಇದೆ ಅಂದ್ರೆ ಅವುಗಳ ಕಡೆ ಹೆಚ್ಚಿಗೆ ಗಮನ ಕೊಟ್ಟು ಆ ಕೆಲಸಗಳನ್ನೆಲ್ಲ ಮುಂದುವರಿಸ್ಕೊಂಡ್ಬಿಡೋದು ಒಳ್ಳೇದು. ತುಂಬಾ ಬೇಗ ಅವರಿಗೆ ಅದೃಷ್ಟ ಸಹಕಾರ ಮಾಡಿ ಕೆಲಸಗಳು ಬಹಳ ಬೇಗ ಆಗತ್ತೆ. ಆದರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮತ್ತು ದಾಂಪತ್ಯ ಸುಖಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಫ ಇದು ಜಾಸ್ತಿಯಾಗಿ ಕೆಮ್ಮು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಾದಂತಹ ಪೋಷಣೆಗಳನ್ನ ಮಾಡಿಕೊಳ್ಳುವಂಥದ್ದು ಉಚಿತ. ಅದರ ಜೊತೆಗೆ ದಂಪತಿಗಳಲ್ಲಿ ಒಂದಷ್ಟು ವಿರಸ ಬರುವಂತಹ ಸಾಧ್ಯತೆಗಳು ಇದನ್ನು ಕೂಡ, ಯಾಕೆಂದ್ರೆ ನೀಚದಲ್ಲಿರುವಂತಹ ರಾಷ್ಟ್ರಾಧಿಪತಿ ನೀಚದಲ್ಲಿದ್ದಾನೆ ಮತ್ತು ವ್ಯಯದಲ್ಲಿದ್ದಾನೆ, ಎರಡೂ ಒಟ್ಟಿಗೆ ಆಗಿರೋದ್ರಿಂದಾಗಿ ಒಂದಷ್ಟು ವೈಮನಸ್ಸುಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು. ಅಥವಾ ಯಾವುದೇ ಒಂದು ಮನೆಯಲ್ಲಿ ದಂಪತಿಗಳಲ್ಲಿ ವಿರಸ ಬರದೆ ಇರೋದೇ ಇಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ ಇಬ್ಬರು ಅರ್ಥ ಮಾಡಿಕೊಂಡು ಅಂತಹ ಪ್ರಸಂಗಗಳನ್ನು ಬೆಳೆಸದೇನೆ ಸುಮ್ಮನಾಗ್ಬಿಡುವಂಥದ್ದು ಇಬ್ರು ಕೂಡ. ಈ ಒಂದು ತಿಂಗಳ ಕಾಲದಲ್ಲಿ ಈ ಥರದ ಹೆಜ್ಜೆಗಳಿರೋದ್ರಿಂದ ಇಡೀ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸುಧಾರಣೆಗಳು ಆಗುವಂತಹ ಕಾಲ. ಅದನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ ಇಡೀ ಜೀವನದಲ್ಲಿ ಒಂದು ಮಡಿಕೆಯಲ್ಲಿ ಸೀಳಿರುವಂತೆ ಜೀವನದಲ್ಲಿ ಎಲ್ಲೋ ಒಂದು ಕಹಿ ನೆನಪುಗಳು ಉಳಿದು ಬಿಡುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರ್ತವೆ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥದ್ದು ತುಲಾರಾಶಿಯವರಿಗೆ ಉಚಿತ. ಇನ್ನು ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ 8ನೇ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದಂತಹ ಗುರು ಈಗ 9ನೇ ಮನೆಗೆ, ಭಾಗ್ಯ ಅಂತ ಕರಿತೇವೆ. ಅಂದ್ರೆ ಒಂದು ರೀತಿ ಏನೋ ಅವರಿಗೆ ಇಲ್ಲದೇ ಇರುವಂತಹ ಒಂದು ಮೋಟಿವೇಶನ್ ಅನ್ನುವಂಥದ್ದು ಸಿಗೋ ರೀತಿಯಲ್ಲಿ ಇಷ್ಟು ದಿವಸ ಯಾವ ಒಂದು ವಿಚಾರದಲ್ಲಿ ಕೊರಗ್ತಿದ್ರೋ ಅಥವಾ ಏನೋ ಆಗ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಇದ್ದಂತಹ ಸಮಸ್ಯೆಗಳೆಲ್ಲ ಹೇಗೆ ಸೂರ್ಯೋದಯ ಆದ ತಕ್ಷಣ ಕತ್ತಲು ಅನ್ನೋಂಥ ಸಹಜವಾಗಿ ಹೋಗುತ್ತೆ, ಅದೇ ರೀತಿ 9ನೇ ಸ್ಥಾನದಲ್ಲಿ ಭಾಗ್ಯ ಉದಯ ಆಗತ್ತೆ ಅಂತ. 9ನೇ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಗಳನ್ನ ಈ ವೃಶ್ಚಿಕ ರಾಶಿಯವರಿಗೆ ತಂದುಕೊಡುವಂತಹ ಸಾಧ್ಯತೆಗಳು ಇದೆ. ಕುಟುಂಬದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಹಜವಾಗಿರುವಂತಹ ತೊಂದರೆಗಳು, ವಾಹನದ ವಿಚಾರದಲ್ಲಿ, ಭೂಮಿಯ ವಿಚಾರದಲ್ಲಿ ಇನ್ನೂ ನಿರ್ಧಾರ ತಗೊಳ್ಳಿಕ್ಕೆ ಸ್ವಲ್ಪ ಯೋಚನೆಯನ್ನ ಮಾಡಿ ತಗೊಳ್ಬೇಕು. ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಇದ್ದಂತಹ ಅನಾರೋಗ್ಯಗಳೆಲ್ಲ ದೂರ ಆಗುವಂತಹ ಸಾಧ್ಯತೆ. ಅಂದ್ರೆ ಅನಾರೋಗ್ಯದ ವಿಚಾರವಾಗಿ ಸಾಕಷ್ಟು ಖರ್ಚು ಮಾಡಿರಬಹುದು. ಕ್ಯಾಂಟರಲ್ಲಿ ಗುರು ಸಂಚಾರ ಮಾಡ್ತಿದ್ದ ಇಷ್ಟು ದಿವಸಗಳ ಕಾಲ ಅಂತಂದ್ರೆ ಅನಾರೋಗ್ಯದ ವಿಚಾರದಲ್ಲಿ ಇಷ್ಟೆಲ್ಲ ಒಂದಷ್ಟು ಖರ್ಚುಗಳು, ಒಂದಷ್ಟು ಕಾಂಪ್ಲಿಕೇಶನ್ಸ್ ಬಂದದ್ದು, ಅಥವಾ ಅವರಿಗೆ ಇದ್ದಂತಹ ಕಾಂಪ್ಲಿಕೇಶನ್ಸ್ ಅನ್ನುವಂಥದ್ದು ಏನು ಅಂತ ಅರ್ಥ ಆಗದೆ ಇರುವಂಥವರಿಗೆ ಒಂದು ರೀತಿ ಭಾಗ್ಯೋದಯ ಆಗಿ ಅದರಲ್ಲಿದ್ದಂತಹ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ದೂರವಾಗಿ ಇನ್ನು ಮುಂದೆ ಒಳ್ಳೆ ರೀತಿಯಾಗಿರುವಂತಹ ಕೌಟುಂಬಿಕವಾಗಿ ಇರುವಂತಹ ನೆಮ್ಮದಿಗಳು ಅನ್ನುವಂಥದ್ದು ಸಿಗತ್ತೆ. ಕೆಲಸದ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ದುಡುಕು ನಿರ್ಧಾರವನ್ನ ತಗೋಬಾರ್ದು. ಅಂದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ ಅನ್ನೋ ಕಾರಣ ವೃತ್ತಿಪರವಾಗಿ ಮತ್ತೆ ಸಮಸ್ಯೆಗಳು ಅನ್ನುವಂಥದ್ದು ಇಷ್ಟು ದಿವಸ ಇದ್ದದ್ದು ಸ್ವಲ್ಪ ಕಂಟಿನ್ಯೂ ಆಗ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ವೃತ್ತಿಪರವಾಗಿರುವಂತಹ ನಿರ್ಧಾರಗಳು ಅನ್ನುವಂಥದ್ದು ಯಾವುದು ತಗೊಳ್ಳಿಲ್ಲ ಅಂತಂದ್ರೆ ಅದು ಕನ್ಸಿಸ್ಟೆಂಟ್ ಆಗಿತ್ತು ಅಂತಂದ್ರೆ ಇನ್ನು ಉಳಿದದ್ದೆಲ್ಲ ಒಳ್ಳೆ ರೀತಿಯಾಗಿರುವಂತಹ ಫಲಗಳನ್ನೇ ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. ಇನ್ನು ವೃಶ್ಚಿಕ ಆದ್ಮೇಲೆ ಧನುರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ. ಯಾಕೆಂದ್ರೆ ಚತುರ್ಥದಲ್ಲಿ ಶನಿಯಾಗಿದ್ದಾನೆ ಮತ್ತು ಬಹಳ ಮುಖ್ಯವಾಗಿ ಅಷ್ಟಮದಲ್ಲಿ ಗುರು ಆಗಿದ್ದಾನೆ. ಶುಭಕಾರಕನಾಗಿರ್ತಕ್ಕಂತಹ ಗುರು ಅಷ್ಟಮಕ್ಕೆ ಹೋಗ್ಬಿಟ್ಟಿದ್ದಾನೆ. ಅದರಿಂದ ಅವರಿಗೆ ಅದರ ಜೊತೆಗೆ ನವಮದಲ್ಲಿ ಕೇತು ಇದ್ದಾನೆ. ಅದರಿಂದ ಅವರನ್ನ ಅದೃಷ್ಟ ಕೈ ಹಿಡಿಯೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ಈ ಮುಂದಿನ ಒಂದು ತಿಂಗಳ ಕಾಲ. ಡಿಸೆಂಬರ್ ತನಕವೂ ಕೂಡ ಅದೃಷ್ಟ ಅವರನ್ನ ಜೊತೆ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಆಗಿರ್ತದೆ. ಮತ್ತು ದಶಮದಲ್ಲಿ ಶುಕ್ರ ನೀಚದಲ್ಲಿ ಇದ್ದಾನೆ. ಅದರಿಂದಾಗಿ ಕೆಲಸದ ವಿಷಯದಲ್ಲೂ ತೊಂದರೆ ಬರುವಂಥದ್ದು. ಜೊತೆಗೆ ರವಿ ನೀಚದಲ್ಲಿ ಏಕಾದಶದಲ್ಲಿ ಕುಜನ ಯುತಿಯಲ್ಲಿ ಇರುವಂಥದ್ದು ಕೂಡ ಅವರಿಗೆ ಆದಾಯದಲ್ಲಿ ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ
ಯಾರು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಕೆಲಸ ಮಾಡ್ತಾ ಇರುವಂಥವರು ಕೆಲಸದ ವಿಷಯದಲ್ಲಿ ತುಂಬ ಸೂಕ್ಷ್ಮವಾದಂತಹ ಕಾಲ ಇದಾಗಿರುತ್ತೆ. ಆದ್ದರಿಂದ ತುಂಬ ಮೃದುವಾಗಿ ವರ್ತಿಸುವಂಥದ್ದು ಮತ್ತು ತನ್ನ ಮೇಲಧಿಕಾರಿಯ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳುವಂಥದ್ದು, ಇದರ ಕಡೆ ಗಮನವನ್ನು ಅವಶ್ಯವಾಗಿ ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಕೆಲಸದ ವಿಷಯದಲ್ಲಿ ಮತ್ತು ಆದಾಯದ ವಿಷಯದಲ್ಲಿ ತೊಂದರೆಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಜೊತೆಗೆ ವಾಹನದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ತೊಂದರೆಗಳು ಬರುವಂಥದ್ದು, ಅದರಿಂದಾಗಿ ಒಂದಷ್ಟು ಖರ್ಚು ಬರುವಂಥದ್ದು, ಅದರಿಂದಾಗಿ ಏನಾದರೂ ಒಂದು ಸ್ವಲ್ಪ ಪೆಟ್ಟುಗಳನ್ನು ಮಾಡಿಕೊಳ್ಳುವಂಥದ್ದು, ಈ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಅದರಿಂದಾಗಿ ಧನುರಾಶಿಯವರು ಕೂಡ ತುಂಬ ಜೋಪಾನವಾಗಿರಬೇಕಾದಂತಹ ಕಾಲ ಇದಾಗಿದೆ ಅಂತ ಎಸ್, ರಾಶಿಗಳ ಬಗ್ಗೆ ತಿಳಿಸ್ತಾ ಇದ್ರು. ದೀಪಾವಳಿಯ ಈ ವಿಶೇಷ ಸಂದರ್ಭದಲ್ಲಿ ರಾಶಿಗಳ ಫಲಾಫಲ ಹೇಗಿರುತ್ತೆ ಅಂತ. ಕೊನೆ 3 ರಾಶಿ ಬಾಕಿ ಇದೆ ಗುರುಗಳೇ. ಮಕರ ರಾಶಿಯ ಬಗ್ಗೆ. ಮಕರ ರಾಶಿಯವರಿಗೆ ಬಹುಶಃ ಶನಿಯ ಒಂದು ಬಲ ಅನ್ನುವಂಥದ್ದು ಒಂದು ಬಿಟ್ಟರೆ ಬೇರೆ ಇನ್ನು ಯಾವ ಬಲಗಳು ಕೂಡ ಈಗ ಕಾಣಿಸ್ತಿರ್ಲಿಲ್ಲ. 2ರಲ್ಲಿ ರಾಹು, 8ರಲ್ಲಿ ಕೇತುವಿನ ಸಂಚಾರ, ಅದಾದ ನಂತರದಲ್ಲಿ ಇಷ್ಟು ದಿನಗಳ ಕಾಲ 6ರಲ್ಲಿ ಸಂಚಾರ ಮಾಡ್ತಿದ್ದಂತಹ ಗುರು, ಮತ್ತು ಹೀಗೆ ಎಲ್ಲ ಒಟ್ಟು ಒಂದು ರೀತಿ ಸಮಸ್ಯೆ ಇರುವಂತಹ ಒಂದು ಜೀವನದಲ್ಲೇ ಸಿಕ್ಕಾಕೊಂಡಿದ್ದರು ಮಕರ ರಾಶಿಯವರು ಅಂತ ಕಾಣುತ್ತದೆ. ಆದರೆ ಈ ಗುರುವಿನ ಸಂಚಾರ ಅನ್ನುವಂಥದ್ದು ಒಂದು 2 ತಿಂಗಳ ಮಟ್ಟಿಗೆ, 2-3 ತಿಂಗಳ ಮಟ್ಟಿಗೆ ತುಂಬ ಉತ್ತಮವಾಗಿರುವಂತಹ ಒಂದು ಬಲವನ್ನು ತಂದುಕೊಡತ್ತೆ ಅಂತಂದರೆ ಅದು ಸುಳ್ಳಾಗ್ಲಿಕ್ಕಿಲ್ಲ. 2ನೇ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಕೌಟುಂಬಿಕವಾಗಿ ಒಂದಷ್ಟು ನೆಮ್ಮದಿ, ಏನೋ ಮಾತಾಡಬೇಕು ಅಂತ ಹೋಗಿ ಅದು ಏನೋ ಮಾತಾಗಿ ಅದರಿಂದ ಅವರಿಗೆ ಒಂದು ರೀತಿ ತೊಂದರೆ ಆಗುವಂಥ ರೀತಿಯಲ್ಲಿ ಅವರಿಗೆ ಉದ್ದೇಶ ಇಲ್ಲದೇ ಇರ್ಬೋದು ಆ ರೀತಿ ಮಾತಾಡುವಂಥದ್ದು, ಆದರೆ ಮಾತು ಬೆಳೆಯತ್ತೆ ಅಂತ ಹೇಳ್ತಾರೆ. ಆ ರೀತಿ ಮಾತು ಬೆಳೆದು ಏನೋ ಒಂದಷ್ಟು ಸಮಸ್ಯೆಯಾಗಿ ಕುಟುಂಬದಲ್ಲಿ ಒಂದಷ್ಟು ನೆಮ್ಮದಿ ಇಲ್ಲದೆ ಇರುವಂಥದ್ದು. ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಒಂದು ಸಂಚಾರ ನಡೀತಿರುವಂತಹ ಕಾರಣ ಒಂದಷ್ಟು ಬೇಡದೇ ಇರುವಂತಹ ಅನಾರೋಗ್ಯಗಳು, ಅದರಲ್ಲೂ ವಿಶೇಷವಾಗಿ ಲಿವರಿಗೆ ಸಂಬಂಧಪಟ್ಟಿರುವಂಥದ್ದು, ಏನೋ ಇವಾಗೆಲ್ಲ ಜಾಸ್ತಿ ಹೆಚ್ಚಾಗಿ ಬರುವಂಥದ್ದು ಫ್ಯಾಟಿ ಲಿವರ್ ಆಗುತ್ತಿರೋದು, ಈ ರೀತಿಯಾಗಿರುವಂತಹ ಕೊಲೆಸ್ಟ್ರಾಲ್ ಅಲ್ಲಿ ಜಾಸ್ತಿ ಆಗುವಂಥದ್ದು, ಈ ರೀತಿಯಾಗಿರುವಂತಹ ಒಂದಷ್ಟು ಸಮಸ್ಯೆ ಇತ್ಯಾದಿಗಳು ಇದೆಲ್ಲವೂ ಕೂಡ ಈಗ ಸ್ವಲ್ಪ ಅದರ ವಿಚಾರದಲ್ಲಿ ಸಮಸ್ಯೆಗಳೆಲ್ಲ ಹೋಗಿ ಇನ್ನು ಮುಂದೆ ಅಂದರೆ ಪೂರ್ತಿಯಾಗಿ ಸರಿ ಹೋಗುತ್ತೆ ಅನ್ನುವಂತಹ ಒಂದು ರೀತಿ ಮಿಶ್ರ ಫಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಗುರುವಿನ ಬಲ ಮಾತ್ರ ಇರುವಂಥದ್ದು. ಇನ್ನು ಮತ್ತೆ ರಾಹು ಮತ್ತೆ ಕೇತುಗಳು ಮತ್ತೆ 10ನೇ ಸ್ಥಾನದಲ್ಲಿ ಸಂಚಾರ ಆಗ್ತಿರುವಂತಹ ರವಿಯ ಒಂದು ಸಂಚಾರದಿಂದ ಮತ್ತೆ ಕುಜನ ಸಂಚಾರದಿಂದ ಇದು ಒಂದಷ್ಟು ಸಮಸ್ಯೆಗಳು ವೃತ್ತಿಪರವಾಗಿ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ವೃತ್ತಿಯಲ್ಲೂ ಕೂಡ ಒಳ್ಳೆ ಮಾತು, ನಿರ್ಧಾರ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಬಲ ಅನ್ನುವಂಥದ್ದು, ದೈವ ಬಲ ಅನ್ನುವಂಥದ್ದು ಇವಾಗ ಸಿಗತ್ತೆ, ಆದ್ರೆ ಸ್ವಲ್ಪ ಎಚ್ಚರಿಕೆಯಿಂದನೇ ಅವರು ನಡೆಸಬೇಕಾಗತ್ತೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡುವಂಥದ್ದು ಉತ್ತಮ ಫಲಗಳನ್ನ ತಂದುಕೊಡುತ್ತೆ. ಇನ್ನು ಕುಂಭರಾಶಿ ಗುರುಗಳೇ. ಕುಂಭರಾಶಿಯವರಿಗೆ ದ್ವಿತೀಯದಲ್ಲಿ ಶನಿ ಇದ್ದಾನೆ ಮತ್ತು ಈಗ ಷಷ್ಠದಲ್ಲಿ ಗುರು ಆಗ್ಬಿಟ್ಟಿದ್ದಾನೆ. ಆದ್ರಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು, ಅದಕ್ಕಿಂತ ಹೆಚ್ಚಾಗಿ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಮತ್ತು ವಾಹನ ಕಾರಕನಾಗಿರ್ತಕ್ಕಂತಹ ಶುಕ್ರ ನೀಚದಲ್ಲಿ ಮತ್ತು ಅಷ್ಟಮದಲ್ಲಿ ಇದ್ದಾನೆ. ಅದರಿಂದ ಇವರು ವಾಹನದಲ್ಲಿ ಎಲ್ಲಾದರೂ ದೂರ ಸಂಚಾರ ಮಾಡೋದಾದ್ರೆ ಸ್ವಲ್ಪ ಮುಂದೆ ಹಾಕುವಂಥದ್ದು ಉಚಿತ ಅಂತ ಅನ್ಸುತ್ತೆ. ಸ್ವಲ್ಪ ಜೋಪಾನವಾಗಿ ಸಂಚಾರ ಮಾಡಬೇಕಾಗತ್ತೆ. ಮತ್ತು ದ್ವಿತೀಯದಲ್ಲಿರುವಂತಹ ಶನಿ ಈಗಾಗಲೇ ಅವರಿಗೆ 7.5 ನಡೀತಾ ಇದೆ, 7.5 ಶನಿ. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ ಅದ್ಯಾವುದು ವಾಪಸ್ ಬರ್ತಾ ಇಲ್ಲ ಅನ್ನುವಂತಹ ತೊಂದರೆಗಳಲ್ಲಿ ಈಗಾಗಲೇ ಸಿಲುಕೊಂಡಿರ್ತಾರೆ. ಅದರಿಂದಾಗಿ ಈ 1 ತಿಂಗಳ ಕಾಲ ಇನ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಜಾಗರೂಕವಾಗಿ ಇರುವಂಥದ್ದು ಒಳ್ಳೆಯದು. ಅಷ್ಟಮದಲ್ಲಿ ಇರುವಂತಹ ಷಷ್ಠದಲ್ಲಿ ಇರುವಂತಹ ಗುರುವಿನಿಂದಾಗಿಯೂ ಕೂಡ ಇವರಿಗೆ ಹೆಚ್ಚಿನ ಅನುಕೂಲಗಳಾಗೋಲ್ಲ. ಚತುರ್ಥಾಧಿಪತಿಯಾದಂತಹ ಶುಕ್ರ ಅವನು ವಾಹನ ಕಾರಕನೂ ಕೂಡ, ಅಂಥವನು ನೀಚದಲ್ಲಿ ಇದ್ಬಿಟ್ಟಿದ್ದಾನೆ. ಮತ್ತು ನವಮದಲ್ಲಿ ರವಿ ಕುಜ ಇವರೆಲ್ಲ ಇರೋದ್ರಿಂದಾಗಿ ಇವರಿಗೆ ಅದೃಷ್ಟ ಏನೊಂದು ಸಹಾಯವನ್ನು ಒದಗಿಸಬಹುದಾಗಿತ್ತು ಅದು ಕೂಡ ಕಡಿಮೆ ಆಗಿರುತ್ತೆ. ಆದ್ರಿಂದಾಗಿ ಈ ಸಂದರ್ಭದಲ್ಲಿ ಜೋಪಾನವಾಗಿರಬೇಕು ಅಂತ ಹೇಳಿ ಅಪೇಕ್ಷೆ. ಇನ್ನು ಕೊನೆ ರಾಶಿ ಮೀನರಾಶಿ ಬಗ್ಗೆ. ಮೀನರಾಶಿಯವರಿಗೆ 6ರಲ್ಲಿ ಕೇತುವಿನ ಸಂಚಾರ, ಗುರುವಿನ ಬಲ ಅನ್ನುವಂಥದ್ದು ಪ್ರಾಪ್ತವಾಗಿದೆ. 5ರಲ್ಲಿ ಅವರ ಪ್ರಜ್ಞಾಶಕ್ತಿಯನ್ನ, ಪ್ರತಿಭೆಯನ್ನ, ಮೇಧಾಶಕ್ತಿಯನ್ನ, ಟ್ಯಾಲೆಂಟ್ ಅನ್ನ ಹೊರಗಡೆ ತರಲಿಕ್ಕೆ ಅವಕಾಶ ಆಗತ್ತೆ. ವಿದ್ಯಾರ್ಥಿಗಳಿಗೆ ಮುಂದೆ ಯಾರಿಗೆ ವಿದ್ಯೆಯಲ್ಲಿ ಒಂದಷ್ಟು ತೊಂದರೆಗಳು ಅನ್ನುವಂಥದ್ದು ಉಂಟಾಗಿತ್ತು ಅವರಿಗೆ ವಿದ್ಯೆ ಅನ್ನುವಂಥದ್ದು ಮುಂದುವರಿಯುವಂತಹ ಸಾಧ್ಯತೆ. ಷಷ್ಠಭವನೋಕ್ತಾಂಗೆ ವರ್ಣಸ್ಯೋದ್ಭವ, ಒಂದು ರೀತಿ
ಹೊಟ್ಟೆ ಭಾಗದಲ್ಲಿ ಅಥವಾ ಸೊಂಟ ಭಾಗದಲ್ಲಿ ನೋವುಗಳು ಉಂಟಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಮೀನರಾಶಿಯವರಿಗಿದೆ. ಒಟ್ಟಾರೆ ಒಂದು 70 ಭಾಗ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು. ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಿರುವಂತಹ ಕಾರಣದಿಂದ ಈ ವೃಶ್ಚಿಕ ಸಂಕ್ರಮಣ ಆದ ನಂತರದಲ್ಲಿ ಅಂದ್ರೆ 1 ತಿಂಗಳ ಕಾಲದ ನಂತರದಲ್ಲಿ ಒಂದಷ್ಟು ಫಲಗಳು ಅನ್ನೋದು ಇನ್ನೂ ಶುಭ ಫಲಗಳು ಅನ್ನೋದನ್ನ ನಿರೀಕ್ಷಣೆಯನ್ನ ಮಾಡಬಹುದು. ಈಗ ತತ್ಕಾಲಕ್ಕೆ ಅಷ್ಟಮ ಸ್ಥಾನದಲ್ಲಿ ಕುಜನ ಸಂಚಾರ ಆಗ್ತಿರೋದ್ರಿಂದ ಸಣ್ಣ ಪುಟ್ಟ ಪೆಟ್ಟಾಗಿ ಒಂದಷ್ಟು ರಕ್ತ ಬರೋ ರೀತಿಯಾಗಿರುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ಬೋದು. ಅದು ಬಿಟ್ಟರೆ ಗುರುವಿನ ಸಂಚಾರ ಅನ್ನೋದು ತುಂಬಾ ಶುಭದಾಯಕವಾಗಿದೆ. ಕುಟುಂಬದಲ್ಲಿ ಮತ್ತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯಾರಿಗೆ ಓದಲ್ಲಿ ಒಂದಷ್ಟು ತಡೆ ಉಂಟಾಗ್ತಿತ್ತೋ ಅವರಿಗೆ ಒಂದು ಪುಷ್ ಕೊಟ್ಟಂತಹ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಈ ಮೀನರಾಶಿಯವರಿಗೆ ಕಾಣಸಿಗುತ್ತೆ. ಮೀನರಾಶಿಯವರಿಗೆ ಒಂದು 70-80 ಭಾಗದಷ್ಟು ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. ದೀಪಾವಳಿ ಹಬ್ಬ ಈಗ ಶುರು ಆಗ್ತಾ ಇದೆ. ದೀಪಾವಳಿ ಫಲ ವಿಶೇಷ ಕಾರ್ಯಕ್ರಮ ಇನ್ನೇನ್ ಮುಗಿತಾ ಇದೆ. 12 ರಾಶಿಗಳ ಫಲಾಫಲ ನೋಡಿದ್ದಾಯ್ತು. ಕೊನೆಯದಾಗಿ ಲಕ್ಷ್ಮೀ ಪೂಜೆ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ. ಗುರುಗಳೇ, ಲಕ್ಷ್ಮೀ ಪೂಜೆ ಅಂದ್ರೆ ಎಲ್ರಿಗೂ ಉತ್ಸಾಹ ಇರುತ್ತೆ, ಎಷ್ಟು ಹೇಳಿದ್ರು ಕೇಳಿಸ್ಕೋಬೇಕು ಅನ್ಸುತ್ತೆ, ಏನ್ ಹೇಳ್ತೀರಿ? ಲಕ್ಷ್ಮೀ ಪೂಜೆ ಈಗ ಮಾಡೋದಕ್ಕೊಂದು ಕಾರಣ ಇದೆ. ಯಾಕೆ ಇದ್ದಕ್ಕಿದ್ದಂಗೆ ಈ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ ನಾವು ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ. ನೋಡಿ, ಮುಂದೆ ಉತ್ಥಾನ ದ್ವಾದಶಿ ಬರಲಿದೆ. ಅವತ್ತಿನ ದಿವಸ ನಾರಾಯಣ ಎದ್ದೇಳ್ತಾನೆ. ಅವನಿಗಿಂತ ಮುಂಚಿತವಾಗಿ ಲಕ್ಷ್ಮಿ ಎದ್ದೇಳ್ತಾಳೆ. ನಮ್ಮ ಮನೆಗಳಲ್ಲೆಲ್ಲ ಹಾಗೆ ಕ್ರಮ. ತಾಯಿ ಮೊದಲೆದ್ದಿರ್ತಾಳೆ. ಎಲ್ಲರಿಗಿಂತ ಮೊದಲೆದ್ದು ಮನೆಗೆ ಮುಂದೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಹಿಳೆಯಾದವಳು ಮಾಡ್ತಾ ಇರ್ತಾಳೆ. ಹಾಗೆ ಲಕ್ಷ್ಮೀನಾರಾಯಣರಲ್ಲೂ ಕೂಡ ಈಗ ಚಾತುರ್ಮಾಸ್ಯ ಕಾಲ ಮಲಗಿರ್ತಾರೆ. ಅದರಲ್ಲಿ ಮೊದಲು ಲಕ್ಷ್ಮಿ ಹೇಳ್ತಾಳೆ. ಹಾಗಾಗಿ ಇವತ್ತಿನ ದಿವಸ ಕೆಲವ್ರ ಪ್ರಕಾರ ಚತುರ್ದಶಿ ಸಾಯಂಕಾಲ, ಕೆಲವ್ರ ಪ್ರಕಾರ ಅಮಾವಾಸ್ಯೆ ದಿವಸ. ಹಾಗಾಗಿ ಇವತ್ತಿನ ದಿವಸ ಲಕ್ಷ್ಮಿ ಮೊದಲೇ ಎದ್ದಿದ್ದಾಳೆ. ಅವಳಿಗೆ ಷೋಡಶೋಪಚಾರ ಪೂಜೆಗಳನ್ನ ಮತ್ತು ಎಲ್ಲ ಮನೆಯ ಎಲ್ಲ ಭಾಗಗಳಲ್ಲಿ ಕೂಡ, ಅಂದ್ರೆ ದವಸ ಧಾನ್ಯಗಳನ್ನು ಇರುವಂತಹ ಸ್ಥಳ, ಹೀಗೆ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ದೀಪವನ್ನು ಹಚ್ಚಿ ಕತ್ತಲೆಯನ್ನು ಹೋಗಿಸೋದು ಅಂದ್ರೆ ನಾವು ಅಜ್ಞಾನವನ್ನು ಹೋಗಿಸೋದು ಅಂತ ಅರ್ಥ. ನಮ್ಮ ದುಃಖ ದುಮ್ಮಾನಗಳನ್ನ ದೂರ ಮಾಡೋದು ಅಂತ ಅರ್ಥ. ಹಾಗೆ ಎಲ್ಲ ಕಡೆಯಲ್ಲೂ ಬೆಳಕನ್ನು ಹಚ್ಚಿ ತುಂಬಾ ಸಂಭ್ರಮದಲ್ಲಿ ನಾವಿದ್ದೇವೆ ಅಂತ ನಮ್ಮ ರಾಜ ಬಲಿ ಬರ್ತಾ ಇದ್ದಾನೆ. ಅವನು ಬರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಸಂಭ್ರಮದಲ್ಲಿದ್ದೇವೆ ಅನ್ನುವಂಥದ್ದನ್ನ ಮನೆಯಲ್ಲೆಲ್ಲ ದೀಪವನ್ನು ಬೆಳಗಿಸುವ ಮೂಲಕ ಎಲ್ಲರಿಗೂ ಕೂಡ ನಾವು ಸಿಹಿಯನ್ನು ಹಂಚುವ ಮೂಲಕ ಈ ಸಂತೋಷವನ್ನ ಹಂಚಿಕೊಳ್ಳುವಂತ. ದೀಪ ಬೆಳಗಿಸೋದ್ರ ಬಗ್ಗೆ ಏನೋ ಗುರುಗಳು ಹೇಳಿದ್ರು, ಆದ್ರೆ ಪಟಾಕಿ ಹೊಡೆಯೋದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ ಅಲ್ವಾ ಪುರಾಣಗಳು? ಆಕಾಶ ದೀಪ ಅಂತ ನಾವೇನು ಹೇಳಿದ್ವಿ, ಅದರ ಪ್ರತೀಕವಾಗಿ ಪಟಾಕಿಯನ್ನ ಹೊಡೆಯುವಂತ ಒಂದು ಸಂಪ್ರದಾಯ ಅನ್ನುವಂಥದ್ದು ಬಂದದ್ದು. ಆಕಾಶ ದೀಪ ಇಡುವಂತಹ ಕಾಲದಲ್ಲಿ ಗನ್ ಪೌಡರ್ ಇರಲಿಲ್ಲ. ಆದ ಕಾರಣ ಅದು ಪಟಾಕಿ ಇವತ್ತು ನಾವು ಏನು ಯಥಾರೂಪದಲ್ಲಿ ಅವಾಗಿರ್ಲಿಲ್ಲ. ಆದ್ರೆ ಆ ಒಂದು ಪದ್ಧತಿ ಅಂತೂ ಇದೆ. ಹಾಗಾಗಿ ಪಟಾಕಿಯನ್ನ ಹೊಡೆಯುವಂಥದ್ದು ಪೂರ್ತಿಯಾಗಿ ಅಶಾಸ್ತ್ರೀಯ ಅಂತ ಹೇಳಲಿಕ್ಕಾಗಲ್ಲ. ಅದು ಇಲ್ಲಿನ ಆಚರಣೆಯ ಒಂದು ಅಂಗವಾಗಿದೆ. ಹಬ್ಬ ಅನ್ನುವಂಥದ್ದು ನಾನು ಅವಾಗಲೇ ಹೇಳಿದಾಗೆ ಕೇವಲ ಒಂದು ಪೂಜೆ ಪುನಸ್ಕಾರ ಅಥವಾ ಒಂದು ಆಧ್ಯಾತ್ಮಿಕತೆಗೆ ಮಾತ್ರ ಸೀಮಿತವಾದದ್ದಲ್ಲ. ಅದು ಲೌಕಿಕವಾಗಿ ಕೂಡ ಸೀಮಿತವಾಗಿರುವಂತಹ ಕಾರಣ ಲೌಕಿಕ ಆಚರಣೆ ಎನ್ನುವಂಥದ್ದು. ನಾವು ಒಳ್ಳೆ ಬಟ್ಟೆ ಹಾಕೊಂಡ್ರೆ ನನ್ನ ಮನಸ್ಸು ಚೆನ್ನಾಗಿರುತ್ತೆ ಪೂಜೆಯನ್ನ ಮಾಡ್ಲಿಕ್ಕೆ. ಅದೇ ರೀತಿ ಒಳ್ಳೆಯ ಆಚರಣೆ, ಲೌಕಿಕವಾಗಿ ಇರುವಂತಹ ಆಚರಣೆಗಳನ್ನು ಕೂಡ ಚೆನ್ನಾಗಿ ಮಾಡಿ ಸ್ವಲ್ಪ ಜಾಗರೂಕವಾಗಿ ಎಚ್ಚರಿಕೆಯಿಂದ ಪ್ರಕೃತಿಗೆ ನಮ್ಮಿಂದ ಆದಷ್ಟು ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ ನಮ್ಮ ಸಂಭ್ರಮ ಅನ್ನುವಂಥದ್ದು ಇರಲಿ. ಆ ಸಂಪ್ರದಾಯವನ್ನ ಮಕ್ಕಳಿಗೆ ಉಳಿಸ್ಬೇಕು, ಬೆಳೆಸ್ಬೇಕು ಬೇಕಾಗುತ್ತದೆ. ಹಾಗಾಗಿ ಪಟಾಕಿಯನ್ನ ಹಚ್ಚೋದ್ರಿಂದ ಸಂಭ್ರಮ, ಹಬ್ಬ ಅನ್ನುವಂಥದ್ದು ಮಕ್ಕಳಿಗೆ ಅರ್ಥ ಆಗತ್ತೆ. ಅದನ್ನ ಬೆಳೆಸ್ಕೊಂಡು ಹೋಗೋಣ ಅಂತ. ಧನ್ಯವಾದಗಳು. ಹಬ್ಬದ ಬಗ್ಗೆ, 12 ರಾಶಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ವೀಕ್ಷಕರೇ, ದೀಪಾವಳಿ ಹಬ್ಬ ಶುರು ಆಗಿದೆ. ಬೆಳಿಗ್ಗೆ ಎದ್ದು ಅಭ್ಯಂಗ ಸ್ನಾನ ಮಾಡಿ ಪೂಜೆ ಪುನಸ್ಕಾರ, ಹಬ್ಬದೂಟ ಇವತ್ತಿಂದ ಬಹಳ ಜೋರಾಗಿ ಹಬ್ಬ ಇರುತ್ತೆ. ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲ ದೀಪಾವಳಿ ಸಂದರ್ಭದಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಹಬ್ಬದ ಅಂಗವಾಗಿ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ನಿಮಗೋಸ್ಕರ. ಹಾಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.